ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಕ್ಷಾ. ಬೆಂಗಳೂರಿನಿಂದ 600 ಕಿಲೋಮೀಟರ್ ದೂರದಲ್ಲಿರುವ ವಿಜಯಪುರದಲ್ಲಿ ನಾವಿದ್ದೀವಿ ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ. ಇವತ್ತಿನ ನಮ್ಮ ಅತಿಥಿ ಯಾರು, ಅವರ ಮನೆ ಮನಸ್ಸು ಹಾಗೆ ಅವರ ಕುಟುಂಬ ಏನು ಎಲ್ಲವನ್ನ ಪರಿಚಯ ಮಾಡಿಸ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಹೋಮ್ ಮಿನಿಸ್ಟರ್. ಇವತ್ತಿನ ನಮ್ಮ ಅತಿಥಿ ನೇರ ಮಾತಿಗೆ ಫೇಮಸ್ಸು. ಜನತಾದಳದಿಂದ ಶುರುವಾದ ಇವರ ರಾಜಕೀಯ ಜರ್ನಿ ಬಿಜೆಪಿಗೆ ಹೋಗಿ ಕಾಂಗ್ರೆಸ್ಗೆ ಬಂದು ಬೇರೂರಿ ನಿಂತಿದೆ. ಸದ್ಯ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸಕ್ಕರೆ, ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾಗಿದ್ದಾರೆ. ಜನಪ್ರಿಯ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಜೊತೆ ಇದ್ದಾರೆ ಶಿವಾನಂದ ಪಾಟೀಲ್ ಹಾಗೂ ಅವರ ಧರ್ಮಪತ್ನಿ ಭಾಗ್ಯಶ್ರೀ ಪಾಟೀಲ್. ನಮ್ಮ ಜೊತೆಲಿದ್ದಾರೆ ಮಿನಿಸ್ಟರ್ ಶಿವಾನಂದ ಪಾಟೀಲ್ ಹಾಗೂ ಈ ಮನೆಯ ಹೋಮ್ ಮಿನಿಸ್ಟರ್ ಭಾಗ್ಯಶ್ರೀ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ರಕ್ಷಿದ್ದಾರೆ, ತಮಗೂ ಸ್ವಾಗತ. ನಾವು ನೋಡಿರುವಂತಹ ಶಿವಾನಂದ ಪಾಟೀಲ್ರು ಯಾವಾಗಲೂ ಸಿಟ್ಟು ಮಾಡ್ಕೊತಾರೆ, ನೇರವಾಗಿ ಮಾತಾಡ್ತಾರೆ, ಜನರನ್ನ ನಿಷ್ಠುರ ಕಟ್ಕೊತಾರೆ ಅಂತ. ಮನೆಯಲ್ಲೂ ಕೂಡ ಶಿವಾನಂದ ಪಾಟೀಲ್ರಿಗೆ ಕೋಪ ಬೇಗ ಬರುತ್ತಾ? ಇಲ್ಲ, ಕೋಪ ಎಂದು ನನಗೆ ಬರೋದೇ ಇಲ್ಲ. ತಪ್ಪಿ ಆರೆ ಮಾಡಿದ್ರು ಅದು ತಪ್ಪಂತೆ ಹೇಳ್ತಕ್ಕಂಥದ್ದು ನನ್ನ ಜಾಯಮಾನ, ಅದನ್ನು ನಾನು ಹೇಳ್ತಾ ಇರ್ತೀನಿ. ದ್ಯಾಟ್ಸ್ ಕ್ವೈಟ್ ನ್ಯಾಚುರಲ್ ಅಷ್ಟೇ. ಮೇಡಮ್, ರಾಜಕೀಯವಾಗಿ ನಾವು ಅವರ ಕೋಪ ತಾಪಗಳು ನೇರ ನುಡಿಗಳನ್ನ ನೋಡಿಕೊಂಡೇ ಬಂದಿದ್ದೀವಿ. ಮನೆಯಲ್ಲಿ ಅವರು ಕೋಪ ಮಾಡಿಕೊಂಡ್ರೆ ಅದನ್ನು ತಣಿಸೋಕ್ಕೆ ನಿಮ್ಮ ಹತ್ರ ಇರೋ ಅಸ್ತ್ರ ಯಾವುದು? ಅವರು ಸ್ವಲ್ಪ ಕೋಪ ಮಾಡಿಕೊಂಡ್ರೆ ಸ್ವಲ್ಪ ನಕ್ಬಿಡ್ತೀನಿ ನಾನು. ಆಮೇಲೆ ಅವರು ಸುಮ್ಮನೆ ಆಗಿಬಿಡ್ತಾರೆ. ಅವ್ರ ಕೋಪನ ತಣಿಸೋವಂಥ ಸ್ಮೈಲು ಭಾಗ್ಯಶ್ರೀ ಅವ್ರ ಹತ್ರನೇ ಇರೋದು ಅಂತ? ಇಲ್ಲ, ಇದು ಸಂಸಾರನಲ್ಲಿ ನಡೀತಾ ಇರ್ತದೆ. ಅದು ಎಲ್ಲ ಕಾಮನ್. ಅದು ಏನೇ ಮಕ್ಕಳು ತಪ್ಪು ಮಾಡಿದ್ರಾಯ್ತು, ನಾನು ತಪ್ಪು ಮಾಡಿದ್ರಾಯ್ತು, ಅವಳು ತಪ್ಪು ಮಾಡಿದ್ರಾಯ್ತು, ಇದು ಜೀವನದಲ್ಲಿ ನಡೀತಾನೆ ಇರ್ತದೆ ಪ್ರತಿಯೊಂದು ಸಂಸಾರದಲ್ಲಿ. ರಾಜಕೀಯ ಹೇಳಿಕೆಗಳನ್ನು ಟಿ ವಿನಲ್ಲಿ ನೋಡ್ತಾನೆ ಇರ್ತೀರಾ, ನೀವು ಜಟಾಪಟಿನೂ ನೋಡ್ತಾ ಇರ್ತೀರಾ. ಸರ್ ರಾಜಕೀಯ ಜೀವನದಲ್ಲಿ ಅವ್ರು ಕೊಡುವಂತಹ ನೇರ ನುಡಿಗಳನ್ನ ನೋಡ್ತಿರ್ತೀರಾ. ಯಾವತ್ತಾದ್ರೂ ನೀವು ಗಮನಿಸಿ, ನೀವು ಈ ಥರ ಮಾತಾಡಬಾರ್ದಾಗಿತ್ತು, ಈ ವಿಚಾರವನ್ನು ಮಾತಾಡಿದ್ದು ನನಗೆ ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಅಂತೆಲ್ಲ ಹೇಳಿದ್ದು ಉಂಟಾ ನಿಮ್ಮ ಮಿನಿಸ್ಟ್ರಿಗೆ? ಸ್ವಲ್ಪ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಮುಂಚೆ ಹೇಳ್ತಿರ್ಲಿಲ್ಲ. ಬಿಕಾಸ್ ನನಗೂ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಈಗ ಸ್ವಲ್ಪ ನಾನು ನೋಡ್ತಾ ಒಂದೊಂದು ಪಾಯಿಂಟ್ ಹೇಳ್ತೀನಿ, ಆದರೂ ಅವರು ಅದಕ್ಕೆ ಒಪ್ಕೊತಾರೆ. 6 ಬಾರಿ ಶಾಸಕರಾಗಿದ್ದೀರಾ, 2 ಬಾರಿ ನೀವು ಮಂತ್ರಿ ಕೂಡ ಆಗಿದ್ದೀರಾ. ಹಾಗಾಗಿ ನಿಮ್ಮ ರಾಜಕೀಯ ಪಟ್ಟುಗಳನ್ನು ನಾವು ನೋಡಿಕೊಂಡೇ ಬಂದಿದ್ದೀವಿ ಪ್ರತಿ ಬಾರಿನೂ. ಅದನ್ನು ಹೊರತುಪಡಿಸಿದ್ರೆ ನೀವು ಕುಸ್ತಿ ಪಟ್ಟು ಕೂಡ ಹೌದು. ಹಾಗಾದರೆ ಕುಸ್ತಿಯ ಪಟ್ಟುಗಳು ನೆನಪಿದೆಯಾ ಇನ್ನೂ ಕೂಡ? ಕುಸ್ತಿ ಪಟ್ಟು ಅಂದರೆ ಒಂದು ಕಾಲದಲ್ಲಿ ಯಾವುದೇ ನ್ಯಾಷನಲ್ ಲೆವೆಲ್ ಆಗಲಿ ಇಂಟರ್ನ್ಯಾಷನಲ್ ಲೆವೆಲ್ ಆಗಲಿ ಸ್ಪೋರ್ಟ್ಸ್ ಇಷ್ಟು ಎಕ್ಸ್ಪೋಸರ್ ಇರಲಿಲ್ಲ ದೇಶದಲ್ಲಿ. ಆ ಕಾಲದಲ್ಲಿ ಕುಸ್ತಿನೇ ಭಾಳ ದೊಡ್ಡ ಒಂದು ಸಾಧನೆ ಐತೆ ಸ್ಪೋರ್ಟ್ಸ್ ಆ ಸಂದರ್ಭದಲ್ಲಿ. ಅಥ್ಲೆಟಿಕ್ಕು ಇತ್ತು, ಜಿಮ್ನಾಸ್ಟಿಕ್ಕು ಇತ್ತು. ಅದರಲ್ಲಿ ನಾನು ಅವಾಗ ಚೂಸ್ ಮಾಡಿಕೊಂಡಿದ್ದು ನನಗೆ ಭಾಳ ಇಷ್ಟ ಇರ್ತಕ್ಕಂಥ ಸ್ಪೋರ್ಟ್ಸ್ ಒಂದು ಫುಟ್ಬಾಲು, ಒಂದು ರೆಸ್ಲಿಂಗು. ನೀವು ಕುಸ್ತಿಗಳನ್ನೆಲ್ಲ ಮಾಡಿದ್ದೀರಾ ಇದುವರೆಗೂ? ಎಷ್ಟು? ನಾನು ಆ ಥರ ಪ್ರೊಫೆಷ್ನಲ್ ರೆಸ್ಲರ್ ಏನಲ್ಲ. ನನ್ನ ಹ್ಯಾಬಿಟ್ಟು, ಹಾಬಿ ಅಂಥೇಳಿ ಶರೀರ ಸದೃಢವಾಗಿರ್ಬೇಕಂತೇಳಿ ಕುಸ್ತಿ ಆಡ್ತವನು ಅಷ್ಟೇ, ಬಿಟ್ಟರೆ ಪ್ರೊಫೆಷ್ನಲ್ ಕುಸ್ತಿ ನಾನು ಮಾಡಿ. ಈಗ ನಿಮ್ಮ ಬಾಲ್ಯವನ್ನು ತಿಳ್ಕೊಳ್ಳೋವಂಥ ಆಸೆ ನಮಗೆ. ಅದಕ್ಕೂ ಮುಂಚೆ ನಿಮಗೆ ಒಂದು ಫೋಟೋವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಲೆಫ್ಟಿಗಿರೋರು ನನ್ನ ಒರಿಜಿನಲ್ ತಾಯಿ, ರೈಟಿಗಿರೋರು ನನ್ನ ಸ್ಟೆಪ್ ಮದರು. ನಾನು ಬೆಳೆದಿರೋದು ಸ್ಟೆಪ್ ಮದರ್ ಕೈಯಲ್ಲೇ. ಅವಳು ಕೂಡ ಆ ಕಾಲದಲ್ಲಿ BA ಕಲ್ತಿರೋರು. ಇವರಿಬ್ಬರ ಸ್ಮರಣೆಯಲ್ಲಿನೇ ನಾನು ಜೀವನ ಪ್ರಾರಂಭ ಮಾಡಿದ್ದು. ಅದರಲ್ಲಿ ನನ್ನ ಸ್ಟೆಪ್ ಮದರ್ ಕೊಡುಗೆ ಭಾಳ ಇದೆ. ಚಿಕ್ಕಂದಿಂದಲೇ ರಾಜಕೀಯಕ್ಕೆ ಎಂಟ್ರಿ ಆಗಬೇಕಂತೇಳಿ ನಿಮ್ಮ ತಂದೆಗೆ ಒಂದು ಆಸೆ ಇತ್ತು ರಾಜಕಾರಣದಲ್ಲಿ ಇರಬೇಕು ಅಂಥೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು 1976ನಲ್ಲೇ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು. ಬ್ರೈನ್ ಹೆಮ್ರೇಜ್ ಆಯಿತು. ಆ ಸಂದರ್ಭದಲ್ಲಿ SM ಕೃಷ್ಣ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇದ್ದರು. ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಮ್ಯಾಸಿವ್ ಹಾರ್ಟ್. ಅವ್ರು ತೀರೋದ್ಮೇಲೆ ಮುಂದೆ ಆಫ್ಟರ್ 83-85ಗೆ ನಾನು ಸ್ಟಾರ್ಟ್ ಮಾಡಿದೆ. ನಿಮ್ಮ ಬಾಲ್ಯಕ್ಕೆ ಹೋಗೋದಾದರೆ ಸರ್, ನಿಮ್ಮ ಊರು ಅಂದರೆ ಬೇಸಿಕಲಿ ನೀವು ಬೆಳೆದಂತಹ ಊರು, ಹುಟ್ಟಿದ ಮನೆ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊ. ಎಲ್ಲ ಬಿಜಾಪುರ. ನಮ್ಮ ತಂದೆನೂ ಹುಟ್ಟಿರೋದು ಬಿಜಾಪುರದಲ್ಲೇ. ನಮ್ಮ ತಂದೆ ಅಣ್ಣ ತಮ್ಮರು ಇರೋದು ಬಿಜಾಪುರದಲ್ಲೇ. ಎಲ್ಲರೂ ಆ ಕಾಲದಲ್ಲಿ
ಸಿಟಿಗೆ ಮೈಗ್ರೇಟ್ ಆಗಿ ಬಂದು ಇಲ್ಲೇ ಬೆಳೆದಿರೋದು. ಸೊ ನೀವು ಎಷ್ಟು ಜನ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿರೋ? ನಾವು 3 ಜನ ಅಣ್ಣ ತಮ್ಮಂದರು, ಒಬ್ಬಳು ಸಿಸ್ಟರು. ಸಿ ಈಸ್ ಎಲ್ಡೆಸ್ಟ್. ಅವಳ ಮಾರ್ಗದರ್ಶನದಲ್ಲೇ ನಾವೆಲ್ಲ ಬೆಳೆದಿದ್ದೀವಿ. ಸೊ ನಿಮ್ಮ ತಂದೆಯವರ ಮೇಲೆ ನಿಮಗೆ ಬಹಳಷ್ಟು ಭಯ ಇತ್ತಾ, ಅಥವಾ ತಾಯಿ ಮೇಲೆ ಭಯ ಇತ್ತಾ, ಅಥವಾ ಅಕ್ಕನ ಮೇಲೆ ಭಯ ಇತ್ತಾ? ಯಾಕಂದರೆ ನಿಮ್ಮ ಮನೆಯಲ್ಲಿ ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಬೆಳೀತಾ ಇದ್ರಿ. ಯಾರ ಮೇಲೆ ತುಂಬ ಭಯ, ಯಾರ ಮೇಲೆ ತುಂಬ? ನಮ್ಮ ತಂದೆ ಭಾಳ ಸ್ಟ್ರಿಕ್ಟ್ ಇದ್ದರು. ಆ್ಯಂಡ್ ಈ ವಾಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವ್ರು ಯಾರಾದರೂ ಒಬ್ಬ ಬಡವನ್ನ ನೋಡಿದರೆ ಅವ್ರ ಕಣ್ಣೀರು ನಿಲ್ತಿರಲಿಲ್ಲ. ಸೊ ಅವ್ರ ಕಡೆ ಇದ್ದಿದ್ದನ್ನು ದಾನ ಮಾಡ್ತಿದ್ರು. ನನ್ನ ತಾಯಿ ಕರ್ಣನ್ ಭಾಳ ನೆನೆಸ್ತಿದ್ದಳು. ದಾನ್ಸೂರ್ ಕರ್ಣನ್ನ ಅವಳು ರಿಪೀಟೆಡ್ಲಿ ಭಾಳ ಅವನ ಬಗ್ಗೆ ಅವನ ಸ್ಟೋರಿ ನಮಗೆ ಹೇಳ್ತಿದ್ದಳು. ಆದರೂ ದಾನ ಮಾಡೋದ್ರಲ್ಲಿ ಸತ್ಪಾತ್ರ ದಾನ ಮಾಡಬೇಕಂತ ಹೇಳ್ತಿದ್ರು. ದಾನದಲ್ಲಿಯೂ ಕೂಡ ದುರುಪಯೋಗ ಆಗಬಾರ್ದು. ಇಲ್ಲೇ ಒಂದು ಲಾಸ್ಟ್ ಫೋಟೋದು ನನ್ನ ಫಾದರ್ದು ಪ್ಲಸ್ ನನ್ನ ಬ್ರದರು. ದಟ್ ಈಸ್ ವಿಶಾಲ್ಗಢ್ ಅಂಥೇಳಿ ಒಂದು ಮುಸ್ಲಿಂ ದೇವಸ್ಥಾನ. ಕೋಲ್ಹಾಪುರ ಮಹಾಲಕ್ಷ್ಮಿಗೆ ಆದಮೇಲೆ ವಿಶಾಲ್ಗಢ್ಗೆ ಹೋಗಿದ್ವಿ. ಅಲ್ಲಿ ಕೋಲ್ಹಾಪುರದಲ್ಲಿ ಅದು ಲಾಸ್ಟ್ ಫೋಟೋ. ಆ ಫೋಟೋ ಆದಮೇಲೆ 2 ಡೇಸ್ನಲ್ಲೇ ನಮ್ಮ ತಂದೆ ತೀರ್ಕೊಂಡ್ರು. ಅದೇ ಲಾಸ್ಟ್ ಟ್ರಿಪ್ ನಮ್ಮದು ಅವ್ರದ್ದು. ಸೊ ಮನೆ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ, ಮನೆ ತುಂಬ ಮಕ್ಕಳು. ನೀವು ಹೇಳ್ತಿದ್ರಿ ಇವತ್ತಿಗೂ ನೆನೆಸ್ಕೊತೀರಾ, ಶಿರಡಿಗೆ ಕರ್ಕೊಂಡು ಹೋಗಿದ್ರು, ತಿರುಪತಿ ಕರ್ಕೊಂಡು ಹೋಗಿದ್ರು ಅಂತ. ಇದ್ದಕ್ಕಿದ್ದಂಗೆ ಮನೆಯ ಹಿರಿತಲೆ ಮಾಯವಾಗಿಬಿಟ್ರೆ ಬಹಳಷ್ಟು ಸಂಕಷ್ಟ ಅನಿಸುತ್ತೆ. ಆವತ್ತಿನ ದಿನ ಇವತ್ತು ನೆನಪು ಮಾಡ್ಕೊಳ್ಳೋದಿದ್ರೆ ಏನು? ಇಲ್ಲ, ಅದು ಒಂದು ಡಿಸಾಸ್ಟರ್. ಆ ಕಾಲದಲ್ಲಿ ಅದು ಆಗಬಾರ್ದಿತ್ತು. ಅವ್ರು ತೀರೋದಾಗ ನನಗನ್ನಿಸುತ್ತೆ ಬಿಜಾಪುರ್ನಲ್ಲಿ ಅವ್ರ ಫಿನ್ರಲ್ಲಿಗೆ ಸೇರಿದಷ್ಟು ಜನ ಯಾರಿಗೂ ಸೇರಿಲ್ಲ ಅನ್ನೋದು ಇಟ್ ಈಸ್ ಎ ವಾಡಿಕೆ, ಒಂದು ರೆಕಾರ್ಡ್ ಇದೆ. ಮತ್ತು ಸ್ವಯಂ ಪ್ರೇರಣೆಯಿಂದ ಇಡೀ ಬಿಜಾಪುರ ಬಂದಾಯಿತು ಅವತ್ತು. ಯಾರೂ ಕೂಡ ಬಂದ್ ಮಾಡಂತ ಹೇಳಿಲ್ಲ ಅವ್ರಿಗೆ. ನಗರಸಭೆ ಅಧ್ಯಕ್ಷರಿದ್ದರು, ಅವ್ರು ತೀರೋಗಿದ್ದಾರೆ ಅಂಥೇಳಿ ಇಡೀ ಬಿಜಾಪುರ ಜನ ಅವತ್ತು ಭಾಳ ದುಃಖದಲ್ಲಿದ್ದರು. ತಂದೆಯವರು ಹೋದಾಗ ನಿಮಗೆ ಎಷ್ಟು ವರ್ಷ ವಯಸ್ಸು? ನಿಮಗೆ ವಿಷಯ ಯಾವಾಗ ಮುಟ್ತು? ತಂದೆಯವ್ರು ನಾನು ತೀರ್ಕೊಂಡಾಗ ನಾನು ಹಾರ್ಡ್ಲಿ 6th. ಸೊ ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಬೆಂಬಲನ ಕಳ್ಕೊಂಡ್ರೂ ಕೂಡ ನೀವು ಎಲ್ಲೂ ಎದೆಗುಂದನೆ ಇಲ್ಲಿವರೆಗೂ ಬಂದಿದ್ದೀರಾ. ನಿಜವಾಗ್ಲೂ ಗ್ರೇಟ್ ಅಂತ ಅನಿಸುತ್ತೆ. ಸರ್ ಬಾಲ್ಯನ ತಿಳ್ಕೊಂಡ್ವಿ ಮೇಡಮ್. ನಿಮ್ಮ ಬಾಲ್ಯವನ್ನು ಕೂಡ ತಿಳ್ಕೊಳ್ಳೋ ಆಸಕ್ತಿ. ನಿಮ್ಮ ಊರು ಯಾವುದು? ನೀವು ಎಷ್ಟು ಜನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು? ಹೇಗಿತ್ತು ನಿಮ್ಮ ಬಾಲ್ಯದ ನೆನಪು? ನಮ್ಮೂರು ಆ್ಯಕ್ಚುಲಿ ನಾವು ಬಿಜಾಪುರ ಜಿಲ್ಲೆದವರೇ. ಇಲ್ಲೇ ಬಂಡೆಪ್ಪನಹಳ್ಳಿ ಸಾಲೋಡ್ಗಿ ಅಂತ. ನಮ್ಮ ಫಾದರ್ ಪ್ರೊಫೆಸರು. ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಏನಿರಲಿಲ್ಲ, ನಮ್ಮದು ಇಂಡಿಪೆಂಡೆಂಟ್ ಫ್ಯಾಮ್ಲಿಯಲ್ಲಿ. ನಾನೇ ಮನೆಗೆ ದೊಡ್ಡವಳು ಮಗಳು. ಆಮೇಲೆ ನಮ್ಮ 2 ಬ್ರದರ್ಸು, ಆಮೇಲೆ ಒಬ್ಬಳು ತಂಗಿ. 2 ತಂಗಿ ತಮ್ಮ ಬೆಂಗಳೂರಲ್ಲಿ. ನಾನು ಇನ್ನೊಬ್ಬನು ನಮ್ಮ ಬ್ರದರ ಇಲ್ಲೇ ಇದ್ದಾನೆ. ಸೊ ಹೇಗೆ ನಿಮ್ಮ ಎಜುಕೇಷನ್ ವೈಸ್ ನೋಡಿದಾಗ ನೀವು ಬ್ರೈಟ್ ಸ್ಟೂಡೆಂಟಾ, ಆವ್ರೇಜ್ ಸ್ಟೂಡೆಂಟ್? ಆ್ಯಕ್ಚುಲಿ ಟ್ರೂಲಿ ಸ್ಪೀಕಿಂಗ್ ಸ್ವಲ್ಪ ಚೆನ್ನಾಗೆ 60, 70, 80. ನಾನು ಡಾಕ್ಟ್ರ್ ಮಾಡ್ಬೇಕಂತ ಭಾಳ ಕನಸು ಕಂಡೆ. ಬಟ್ ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ. ಆಮೇಲೆ ನಮ್ಮ ಮನೆಯಲ್ಲಿ ಏನಂದರು, ಆಗಿನ ಕಾಲ ಏನೋ ಸುಧಾರಿಸಿತ್ತು. ಬಟ್ ನಮ್ಮ ತಂದೆಯವರು ಏನಂದರು, ನೀನು ಮದುವೆ ಆಗಿಬಿಡು, ಪರವಾಗಿಲ್ಲ. BSc ಓದ್ತಾ ಇದ್ದೆ. 2nd ಇಯರ್ BScಲ್ಲಿ ಮದುವೆ ಆಗಿದ್ದೆ ನಮ್ಮದು. ಸರ್ ನಿಮ್ಮ ಸ್ಕೂಲು ಎಲ್ಲ ಇಲ್ಲೇ ಆಗಿದ್ದೊಂದ್ರಿ. ಕಾಲೇಜ್ಗೆ ಎಂಟ್ರಿ ಆಗಿದೆ ಯಾವಾಗ? ನಾನು ಕಾಲೇಜಲ್ಲ, ಆಫ್ಟರ್ SSLC ನಾನು ಸ್ಟ್ರೇಟ್ ವೇ ಬೆಲ್ಗಾಮ್ಗೆ ಹೋಗಿ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿದೆ KLEನಲ್ಲಿ. ಅಲ್ಲಿಂದ ಮಾಡಿದ ಮೇಲೆ ಬಿಜಾಪುರ್ಗೆ ಬಂದೆ. ಬಿಜಾಪುರ್ಗೆ ಬಂದಮೇಲೆ ನಮ್ಮದೆಲ್ಲ ಹೋಟೆಲ್ಸು, ಲಾಡ್ಜಸ್ಸು, ಬಿಸ್ನೆಸ್ ಇದ್ದು. ನಾನು ಮೆಡಿಕಲ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ಮೆಡಿಕಲ್ ಸ್ಟಾರ್ಟ್ ಮಾಡಿದೆ. ಫಾರ್ಚುನೇಟ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಉದ್ಘಾಟನೆ. ನಾನಂತರೂ ಭಾಳ ಅವ್ರಿಗಿಂತಲೂ 18-14 ವರ್ಷ ಸಣ್ಣವನು. ಅವರು ಭಾಳ ಚಿಕ್ಕವರಿದ್ದಾಗ ಅವ್ರ ಕೈನಿಂದ ಅದನ್ನು ಉದ್ಘಾಟನೆ ಮಾಡಿದರು. ಸೊ ಆ ಮೆಡಿಕಲ್ ಶಾಪಲ್ಲಿ ನೀವು ಮೆಡಿಸಿನ್ಗಳನ್ನೆಲ್ಲ ಮಾರಾಟ ಮಾಡಿದ್ದೀರಾ? ಮಾಡಿದ್ದೀನಿ, 100% ನಾನು ಮಾಡಿದ್ದೀನಿ. ಅಪ್ ಟು 90 ಫಾರ್ಮಸಿ. ನಾನು ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿ ನಮ್ಗೆ ಅದೊಂದು ಉದ್ಯೋಗ ಆಯಿತು ಮುಂದೆ. ಅದನ್ನು ನಾನು ಹೆಚ್ಚು ಕಡಿಮೆ ಒಂದು 10 ವರ್ಷ ಅಂಗಡಿ ನಡೆಸಿದೆ ನಾನು. 83ಇಂದ 93ವರೆಗೆ ನಾನೇ ಕುಂತು. ಸೊ ಸರ್ ನೆಕ್ಸ್ಟು ಈ ಫೋಟೋ ನೆನಪಿದೆಯಾ ನಿಮಗೆ? ಫಸ್ಟ್ ಟೈಮ್ ನಾನು ಇವಳು ನೋಡ್ಲಿಕ್ಕೆ ಹೋಗಿದ್ದು ಗುಲ್ಬರ್ಗಾದಲ್ಲಿ ನೋಡಿದ್ವಿ. ಇದು ಗುಲ್ಬರ್ಗಾದಲ್ಲಿ ಅವಳ ಮನೆ ಇದು. ಅಲ್ಲಿ ನೋಡಿದ ಮೇಲೆ
ಈ ಫೋಟೋಕ್ಕಿಂತಲೂ ಫಿಸಿಕಲಿ ಕೂಡ ಇವಳನ್ನ ನಮ್ಮ ಸ್ಟೆಪ್ ಮದರೇ ಸೆಲೆಕ್ಟ್ ಮಾಡಿ ಇವಳನ್ನೇ ನಿಮ್ಮ ಮನೆಗೆ ಬಂದಿದ್ದು ಹುಡುಗಿ ನೋಡೋದಕ್ಕೆ ಫಸ್ಟ್ ಬಂದ ಸರ್. ಮೇಡಮ್ ನೋಡೋಕ್ಕೂ ಮುಂಚೆ ಎಷ್ಟು ಹುಡುಗಿರು ನೋಡಿದ್ರಿ ನೀವು ಮದುವೆಗೆ? ಇಲ್ಲ, ಭಾಳ ನೋಡಿದೆ, ನಾನು ನಿಜ ಹೇಳ್ತೇನೆ, ಭಾಳ ನೋಡಿದೆ. ನಾನು ಭಾಳ ನೋಡಿನಿ, ಒಂದು 15-20 ನೋಡಿರ್ಬೋದು. ಕೊನೆಗೆ ನಮ್ಮ ಮದರು, ಸ್ಟೆಪ್ ಮದರು ಇವಳನ್ನೇ ಸೆಲೆಕ್ಟ್ ಮಾಡಿದ್ರು. ಇಲ್ಲ, ನೀನು ಇವಳನ್ನೇ ಮದುವೆ ಆಗಬೇಕು ಅಂತ ಹೇಳಿದಾಗ ಮೇಡಮ್, ನಿಮಗೆ ನೆನಪಿದೆಯಾ ಸರ್ ಬಂದು ನೋಡಿದ ದಿನ? ನೀವು ಸರ್ನಲ್ಲಿ ಇರುವಂಥ ಯಾವ ಗುಣನ ನೋಡಿ ಇಷ್ಟಪಟ್ಟು ಓಕೆ ಮಾಡಿದ್ರಿ? ಫಸ್ಟ್ ಇವರು ಕೋರ್ವಾರ ಅಂತ ಒಂದು ವಿಲೇಜ್ ಇಲ್ಲೇ ಬಿಜಾಪುರ ಡಿಸ್ಟ್ರಿಕ್ನಾಗ ಬಂದು ನೋಡಿ ಹೋದರು. ಮನೆಯೆಲ್ಲ ಹಿರಿಯರೇ ಕೂಡ ಡಿಸಿಷನ್ ತೊಗೊಂಡಿದ್ದು. ನನಗೂ ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ. ದೊಡ್ಡವ್ರ ಮನೆಯಲ್ಲೇ ಆಮೇಲೆ ಅದು ಇವ್ರು ಹೇಳಿದ್ರಲ್ಲ ಗ್ರ್ಯಾಂಡ್ ಮದರ್, ನಮಗೇನೋ ಡಾಕ್ಟ್ರು ಇಂಜಿನಿಯರು ನೋಡ್ಕೊಡ್ಬೇಕಂತ ಮನೆಯಲ್ಲಿ ಯೂಶ್ವಲಿ ಅದೇ ಇರುತ್ತಲ್ಲ. ಅದು ಆದಮೇಲೆ ನಮ್ಮ ಗ್ರ್ಯಾಂಡ್ ಮದರ್ ಹೇಳಿದರು, ಇಲ್ಲ ಅವ ಏನಾದರೂ ದೊಡ್ಡ ವ್ಯಕ್ತಿ ಅನ್ನಿಸ್ತಾ ಇದ್ದಾನೆ, ನೋಡಿದ ತಕ್ಷಣ ನನಗೆ ಆ ವೈಬ್ಸ್ ಇದೆ, ನೀ ಕಣ್ಣು ಮುಚ್ಕೊಂಡು ಮದುವೆ ಆಗು, ಎಲ್ಲ ಒಳ್ಳೇದಾಗ್ತೈತಿ ಅಂತ ಹೇಳಿದರು. ಸೊ ಭಾಗ್ಯಲಕ್ಷ್ಮಿಯವರು ನಿಮ್ಮ ಒಂದು ಲೈಫಿಗೆ ಎಂಟ್ರಿ ಆದಮೇಲೆ ನಿಮ್ಮ ಜೀವನದಲ್ಲಿ ಭಾಗ್ಯನೂ ಬಂದಿದೆ, ಲಕ್ಷ್ಮಿನೂ ಬಂದಿದೆ. ಇಲ್ಲ, ಭಾಗ್ಯ ಬಂದಿದೆ, ಲಕ್ಷ್ಮಿ ಏನು ಭಾಳ ಆಸಕ್ತಿ ಪಟ್ಟಿಲ್ಲ ನಾನು. ಭಾಗ್ಯ ಬಂದಿದೆ. ಭಾಗ್ಯಲಕ್ಷ್ಮಿ ಅಂತಲೇ ಅವ್ರ ಭಾಗ್ಯಶ್ರೀ ಅವಳ ಹೆಸರು. ನಮ್ಮ ಮದರ್ಗೆ ಆಸೆ ಇತ್ತು, ಇವಳು ಮದುವೆ ಆದಮೇಲೆ ನಾನು ಗೆದ್ದೆ, ಅವಳದಿಂದ ನಿನ್ನ ಭಾಗ್ಯ ಬಂದಿದೆ ಅಂತೇಳಿ ನನ್ನ ಸ್ಟೆಪ್ ಮದರ್ ಹೇಳ್ತಾಯಿದ್ರು. ಸೊ ನಾವು ಇವಾಗ ಈ ಫೋಟೋ ಬಗ್ಗೆ ಮಾತಾಡೋ ಟೈಮ್ ಅಂತ ಅನಿಸುತ್ತೆ. ಇದು ಫಸ್ಟ್ MLA ಇಲೆಕ್ಷನ್ನಲ್ಲಿ ನಾನು ಗೆದ್ದ ಮೇಲೆ ಗೆಲುವಿನ ರಂಗು ಇದೆ ಇದು ಭಾಗ್ಯದ ಬಾಗಿಲಿದು. ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಈಗಾಗಲೇ ಒಂದಷ್ಟು ನಿಮ್ಮ ಇಡೀ ಲೈಫು ನಮ್ಮ ಕಣ್ಮುಂದೆ ಬಂದಿದೆ. ಅದನ್ನು ಹೊರತುಪಡಿಸಿನೂ ಕೂಡ ನಿಮ್ಮ ಫ್ಯಾಮಿಲಿನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋದು ನಮ್ಮ ಆಸೆ. ಸೊ ನಿಮ್ಮ ಬಾಲ್ಯ, ಯೌವನ, ನಿಮ್ಮ ಬಿಸ್ನೆಸ್, ರಾಜಕೀಯ ಎಂಟ್ರಿ ಎಲ್ಲವನ್ನ ನಮ್ಮ ಜೊತೆ ಹೇಳ್ಕೊಂಡ್ರಿ. ಸೊ ಶಿವಾನಂದ ಪಟೇಲ್ರ ಇಬ್ಬರು ಮಕ್ಕಳು ಮಾತ್ರ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ, ಇನ್ನಿಬ್ಬರು ನಮ್ಮ ಕೈಗೆ ಸಿಕ್ಕಿಲ್ಲ. ಅವ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಮೊದಲೇದಾಗಿ ಮೇಡಮ್, ನಿಮ್ಮ ಕುಟುಂಬವನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಡ್ಬೋದಾ? 4 ಜನ ಮಕ್ಕಳು. ಒಂದನೇದವಳು ಸಂಯುಕ್ತ, ಮದುವೆ ಮಾಡಿಕೊಟ್ಟಿದ್ದೀವಿ, ಈಗಿಲ್ಲ ಊರಲ್ಲಿ. ಸಂಯುಕ್ತ ಚಿಕ್ಕವಳಿರುವಾಗೆ ಸ್ವಲ್ಪ ರಾಜಕೀಯ ಎಲ್ಲ ಅವಳಿಗೆ ಇಂಟ್ರೆಸ್ಟ್ ಇತ್ತು. ಮೊನ್ನೆ MP ಇಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ಲು, ಚೆನ್ನಾಗಿ ಫೈಟ್ ಕೂಡ ಕೊಟ್ಟಳು. ಅದರ ಏನೋ ಟೈಮ್ ಸರಿ ಇರಲಿಲ್ಲ, ಸೋಲುಂಡ್ಲು. ಆದರೂ ಮತ್ತೆ ಪುನಃ ಪ್ರಯತ್ನ ಮಾಡೋ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾಳೆ. ಸೊ ಅಳಿಯ ಏನು ಮಾಡ್ತಾರೆ? ಹಳವೆ ಕಾಂಟ್ರಾಕ್ಟರ್ ಇದ್ದಾರೆ, ಬೀದರ್ ಡಿಸ್ಟ್ರಿಕ್ಟವರು ಅವರು. ಓಕೆ, ಎಷ್ಟು ವರ್ಷ ಆಯಿತು ಮೇಡಮ್ ಮಗಳದ್ದು ಮದುವೆ ಆಗಿ? ಮದುವೆ ಆಗಿ ಆಲ್ಮೋಸ್ಟ್ 3 years ಕಂಪ್ಲೀಟ್. ಮದುವೆ ಎಲ್ಲ ಎಲ್ಲಿ ಆಗಿದ್ದು? ಮದುವೆ ಎಲ್ಲ ತೋಟದಲ್ಲೇ ಮಾಡಿದ್ದು. ಆಮೇಲೆ ಅಲ್ಲಿ ಒಂದು ಬೇತಂಕೆರೆ ಹತ್ರ ಒಂದು ಇದು ಮಾಡಿದ್ದು, ಅಲ್ಲಿ ನಮ್ಮ ಫಾರ್ಮ್ ಇದೆ, ಅಲ್ಲೇ ಮ್ಯಾರೇಜ್ ಮಾಡಿರೋದು. ಸೊ 2ನೇ ಮಗಳು ನಮ್ಮೊಟ್ಟಿಗೆ ಇದ್ದಾರೆ, ಸಂಪ್ರದಾ. ಏನು ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಎಜುಕೇಷನ್ ಏನು, ಇವಾಗ ಏನು ಮಾಡ್ತಾ ಇದ್ದೀರಾ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಆಲ್ ಆಫ್ ಅಸ್ ಆನ್ ದಿಸ್ ಪ್ರೋಗ್ರಾಮ್. ನನ್ನ ಹೆಸರು ಸಂಪ್ರದಾ ಅಂತ, ನಾನು 2ನೇ ಮಗಳು. ನಾನು ಇವಾಗ ಸದ್ಯಕ್ಕೆ ಐ ಆಮ್ ರನ್ನಿಂಗ್ ಅ ಕಪಲ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಇನ್ ಬಿಜಾಪುರ್, ಫಾರ್ಮಸಿ, ನರ್ಸಿಂಗ್, PUC, ಪ್ಯಾರಾಮೆಡಿಕಲ್, ಹಾಸ್ಪಿಟಲ್ ನಾವು ಆಸ್ ವೆಲ್. ನಂದು ಎಲ್ಲ ಎಜುಕೇಷನ್ ಬೇಸಿಕ್ಲಿ ನಾವು ಎಲ್ಲರದೂ ಬೆಂಗಳೂರಲ್ಲೇ ಕಲ್ತಿದ್ದೀವಿ ನಾವು. ಐ ಸ್ಟಡಿಡ್ ಇನ್ ಬಾಲ್ಡ್ವಿನ್ ಗರ್ಲ್ಸ್ ಹೈಸ್ಕೂಲ್. 3ನೇ ಮಗ ಸತ್ಯಜಿತ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಸತ್ಯಜಿತ್ ಅವರೇ, ನೀವು ಏನು ಮಾಡ್ಕೊಂಡಿದ್ದೀರಾ? ಏನು ನಿಮ್ಮ ಎಜುಕೇಷನ್? ನಾನು ನನ್ನ ಸ್ಕೂಲಿಂಗ್ ಆಗಿರಲಿ, ಪ್ರೀ ಯೂನಿವರ್ಸಿಟಿ ಆಗಿರಲಿ, ಯೂನಿವರ್ಸಿಟಿ ಎಜುಕೇಷನ್ ಎಲ್ಲ ಬೆಂಗಳೂರಲ್ಲೇ ಪಡೆದಿದ್ದು. ಇವಾಗ ಸದ್ಯಕ್ಕೆ ಬಿಜಾಪುರಿಗೆ ಶಿಫ್ಟ್ ಆಗಿದ್ದೀನಿ. ನಾನು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ಬಿಟ್ಟು ಒಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಕಲಿಬೇಕು ಅಂಥೇಳಿ ನಾಮನಿರ್ದೇಶಿತ ನಿರ್ದೇಶಕನಾಗಿ ಆಯ್ಕೆ ಆಗಿದ್ದೀನಿ. ಅದಲ್ಲದೆ ಅಲ್ಲಿಂದ ಬೆಳಗಾಮಲ್ಲಿ S. ನಿಜಲಿಂಗಪ್ಪ ಶುಗರ್ ಸಂಸ್ಥೆ ಅಂತ ಹೇಳಿಬಿಟ್ಟು ಒಂದು ಶುಗರ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿನೂ ಕೂಡ ನಾನು ಡೈರೆಕ್ಟರ್ ಆಗಿ ಆಯ್ಕೆಯಾಗಿ ಸಹಕಾರಿ ರಂಗದಿಂದ ಆಯ್ಕೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾಲ್ಕನೇ ಮಗ ಶ್ರೇಯಸ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಾಗಿಲ್ಲ. ಅವರು ಏನು ಓದ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ ಇವಾಗ? ಅವನು BBA ಕಂಪ್ಲೀಟು. ಅದಾದಮೇಲೆ ಅವ್ನು ಡೈರೆಕ್ಟ್ ಬಿಸ್ನೆಸ್ಸಿಗೆ ಜಾಯ್ನ್ ಆದ, ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡ್ತಾ ಇದ್ದಾನೆ.
ಮಿಲನ್ ಕನ್ಸ್ಟ್ರಕ್ಷನ್ ಅಂತ. ಸರ್, ಹಾಗೆ ಸಂಯುಕ್ತ ಈಗಾಗಲೇ ನಿಮ್ಮ ಮುಂದಿನ ಪೀಳಿಗೆ ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ಮಗಳನ್ನ ರಾಜಕೀಯವಾಗಿ ಕಣಕ್ಕಿಳಿಸ್ಬೇಕು ಅಂತ ಡಿಸೈಡ್ ಮಾಡ್ತೀರಾ? ಇಲ್ಲ, ಆ ಥರ ಏನಿರಲಿಲ್ಲ. ಅವಳು ನನ್ನ ಅಬ್ಸೆನ್ಸ್ನಲ್ಲಿ ಸಿ ಹ್ಯಾಸ್ ವರ್ಕ್ ಲಾಟ್ ಆನ್ ಹರ್ ಓನ್. ಅವಳು ನನ್ನ ಮತಕ್ಷೇತ್ರದ ಜನರ ಜೊತೆನೂ ಸರಿಯಾಗಿ ಬರ್ತಿದ್ದಳು. ಜೊತೆಗೆ ಯೂತ್ ಕಾಂಗ್ರೆಸ್ನಲ್ಲಿ ಕೂಡ ಸಿ ಹ್ಯಾಸ್ ಡೆಡಿಕೇಟೆಡ್ ಹರ್ ಸೆಲ್ಫ್. ಅಲ್ಲಿ ನಮ್ಮ ಹೈಕಮಾಂಡ್ದವರು ಅವಳನ್ನೇ ಯಾಕೆ ನೀನು ರಾಜಕೀಯಕ್ಕೆ ತರಬಾರ್ದು, ಅವಳ ಕೆಲಿವರ್ ನೋಡಿ ಅಂತ ಹೇಳಿ ಒಂದು ಆಸೆ ವ್ಯಕ್ತಪಡಿಸಿದರು. ಬಾಗಲಕೋಟೆಗೆ ಅವಳನ್ನು ನಿಲ್ಲಿಸಿ ಅಂಥೇಳಿ ಕೂಡ ಮೇಲಿನವರು ಒತ್ತಡ ಹಾಕಿದರು. ಆ ಹಿನ್ನೆಲೆಯಲ್ಲಿ ಈಗ ಅವಳಿಗೆ ಒಂದು ಫ್ಯೂಚರ್ ಇದೆ. ಅವಳು ಲಾ ಗ್ರ್ಯಾಜುಯೇಟ್ ಕೂಡ. ಸೊ ಕ್ರೈಸ್ಟ್ ಕಾಲೇಜ್ನಲ್ಲಿರುವಾಗೆ ಆಕೆ ಡಿಬೇಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಿ ಸ್ಟುಡ್ ಗುಡ್ ಇನ್ ಕಾಲೇಜ್. ಸಂಪ್ರದಾಯ, ಈಗಾಗಲೇ ಸಂಯುಕ್ತ ಅವರು ಪಾಲಿಟಿಕ್ಸಲ್ಲಿ ಇದ್ದಾರೆ. ನಿಮಗೂ ಕೂಡ ರಾಜಕೀಯಕ್ಕೆ ಬರಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯಾ? ನೋ ಆಬ್ಸಲ್ಯೂಟ್ಲಿ ನಾಟ್, ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಅವಳು ಇಂಟ್ರೆಸ್ಟ್ ಇಲ್ಲ, ಅವಳಿಗೆ ಅಕಾಡೆಮಿಕ್ ಇಂಟ್ರೆಸ್ಟು. ಸತ್ಯಜಿತ್ ಅವರೇ, ನಿಮಗೆ ಇಂಟ್ರೆಸ್ಟ್ ಇದೆಯಾ? ತಂದೆ ಹಂಗೆ ನಾನು ಬೆಳಿಬೇಕನ್ನೋ ಆಸೆ ಇದೆ, ಬಟ್ ನನಗೆ ಪಾಲಿಟಿಕ್ಸ್ ಸೇರಬೇಕಂತಿಲ್ಲ. ಆಲ್ರೆಡಿ ಈವನ್ ಐ ಹ್ಯಾವ್ ಗಾಟ್ ಎಲೆಕ್ಟೆಡ್ ಯೂತ್ ಕಾಂಗ್ರೆಸ್ಸಲ್ಲಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ ಎಲೆಕ್ಟ್ ಆಗಿದ್ದೀನಿ ಮೊನ್ನೆ. ಬಟ್ ಮೈ ಮೋಟಿವ್ ಇಸ್ ಟು ಹೆಲ್ಪ್ ಮೈ ಫಾದರ್ ಆ್ಯಂಡ್ ಮೈ ಸಿಸ್ಟರ್, ನಾಟ್ ಟು ಜಾಯಿನ್ ಪಾಲಿಟಿಕ್ಸ್. ರಾಜಕೀಯವಾಗಿ ಅಪ್ಪನಿಗೆ ಇಷ್ಟೆಲ್ಲ ಸಕ್ಸಸ್ ಸಿಗೋದಕ್ಕೆ ಅವರ ಯಾವ ಗುಣ ಕಾರಣ ಅಂತ ನಿಮ್ಗೆ ಅನಿಸುತ್ತೆ? ಯಾಕಂದರೆ ಬಹಳ ವರ್ಷಗಳಿಂದ ಹತ್ತಿರದಿಂದ ನೋಡಿದ್ದೀರಾ. ಅವ್ರ ಪರಿಶ್ರಮ ಮತ್ತು ಅವ್ರದ್ದು ಕಾಳಜಿ ಏನಿದೆ, ಜನರ ಮೇಲೆ ಅವ್ರದ್ದು ಒಂದು ನಿಸ್ವಾರ್ಥವಾದಂಥ ಕಾಳಜಿ ನಾವು ಇದ್ದಾಗಿಂದಲೂ ನೋಡ್ಕೋತ ಬಂದಿದ್ದೀವಿ. ಸೊ ದ್ಯಾಟ್ ರಿಯಲಿ ಮೋಟಿವೇಟ್ಸ್ ಅಸ್. ಅವ್ರದ್ದು ಹಾರ್ಡ್ ವರ್ಕ್ ನೋಡಿದ್ರೆ ಒಂದೊಂದು ಸರಿ ನಾನು ನೋಡ್ತೀನಿ, ರಾತ್ರಿ ಅವರು ಎಲ್ಲ ಫಸ್ಟ್ ಆಫ್ ಆಲ್ ವಿವಿಧ ಕಾರ್ಯಕ್ರಮಗಳಿರ್ತವೆ. ಒಂದು ಸಹಕಾರಿ ಕಾರ್ಯಕ್ರಮ ಮುಗಿಸ್ಕೊಂಡು ಪಶುಪಾಲನೆ ಬಗ್ಗೆ ನೆಕ್ಸ್ಟ್ ಕಾರ್ಯಕ್ರಮ ಇರುತ್ತೆ, ಮುಂದಿಂದು ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆ ಇರುತ್ತೆ, ಡಿಫ್ರೆಂಟ್ ಟಾಪಿಕ್ಸ್, ವೆರಿ ಟಾಪಿಕ್ಸ್ ಎಲ್ಲ ಮುಗಿಸ್ಕೊಂಡು ಇಟ್ ವಿಲ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ರಿಯಲಿ ಮೇಕ್ ಯು ಟಯರ್ಡ್. ಅದೆಲ್ಲ ಮುಗಿಸ್ಕೊಂಬಂದು ರಾತ್ರಿ ಎಷ್ಟೇ ಹೊತ್ತಾದ್ರೂ ಕೂಡ ಅಗೇನ್ ಈಸ್ ರೆಡಿ ಫಾರ್ ದ ನೆಕ್ಸ್ಟ್ ಡೇ. 6 ಗಂಟೆಗೆ ಬಹುತೇಕ ನಾನು ಇಷ್ಟು ಯಂಗ್ ಇದ್ದೀನಿ, ನಾನೇ ಬಹುತೇಕ ಎಷ್ಟಕ್ಕೊಂದು ಸರಿ ಲೇಟಾಗಿ ಎದ್ದೊಳ್ತೀನಿ. ಅದು ನಮ್ಮ ತಂದೆಯವ್ರು ಬೈತಾರೆ ನನಗೆ, ಯು ನೀಡ್ ಟು ಹ್ಯಾವ್ ಡಿಸಿಪ್ಲಿನ್ ಅಂತ. ಬಟ್ ಹಿ ಗೆಟ್ಸ್ ಅಪ್ ದ ನೆಕ್ಸ್ಟ್ ಡೇ ಆ್ಯಂಡ್ ಈಸ್ ರೆಡಿ ಟು ಗೋ ಔಟ್ ಆ್ಯಂಡ್ ಸರ್ವ್ ಅಗೇನ್. ಆ ಒಂದು ಹಾರ್ಡ್ ವರ್ಕ್ ಆಗಿರಲಿ ಮತ್ತು ಅವ್ರದ್ದು ಜನರಿಗೋಸ್ಕರ ಏನು ಕಾಳಜಿ ಇದೆ ಅದು ನೋಡ್ಕೊಂಡು ಬಹುತೇಕ ನಮಗೆ ಸ್ಫೂರ್ತಿ ಪಡೆದಿದ್ದೀವಿ ಅಂತ ಹೇಳ್ಬೋದು. ಮೇಡಮ್, ಮನೆಯಲ್ಲಿ ಸರ್ ನಿಮ್ಗೆ ಹೆದರ್ತಾರ, ನೀವು ಸರ್ರಿಗೆ ಹೆದರ್ತೀರಾ? ಇಬ್ಬರು ಒಬ್ರಿಗೊಬ್ರು ಹೆದರ್ಸ್ಲಿಕ್ಕೆ ಹೋಗೋದಿಲ್ಲ, ಆ ಕೆಲಸನೇ ಮಾಡೋದಿಲ್ಲ ನಾವು. ಸೊ ಯಾರು ಬೇಗ ಮುನಿಸ್ಕೊತೀರಾ ಇಬ್ಬರಲ್ಲಿ? ಯಾಕೆ ಮುನಿಸ್ಕೋಬೇಕು? ಯಾವ್ದಾರು ಸಣ್ಣ ಪುಟ್ಟ ಇಲ್ಲ, ಒಂದೊಂದು ಸರಿ ನಾನು ಮುನಿಸ್ಕೊತೀನಿ ಬೇಗನೆ. ಆದರೂ ಅವರು ಜಾಸ್ತಿ ಅವ್ರು ಮುನಿಸ್ಕೊಳ್ಳೋದಿಲ್ಲ. ಓಕೆ. ಸಂಪ್ರದಾಯ ಅವರೇ, ಆ ಟೈಮಲ್ಲಿ ಅಂದರೆ ಚಿಕ್ಕವ್ರು ಇರ್ಬೇಕಾದ್ರೆ ಸ್ಕೂಲಲ್ಲಿ ಆಗುವಂತಹ ಪೇರೆಂಟ್ಸ್ ಮೀಟಿಂಗಿಗೆಲ್ಲ ಬರ್ತಾ ಇದ್ರ ಅಪ್ಪಾಜಿ? ನಮ್ಮ PTA ಮೀಟಿಂಗ್ಸಿಗೆಲ್ಲ ಅಮ್ಮ ಅವರೇ ಬರ್ತಾಯಿದ್ರು. ಆ್ಯಂಡ್ ಅಮ್ಮ ಅವರು ಯಾವ ರೀತಿ ಬರ್ತಾಯಿದ್ರು ಅಂದರೆ, ನನ್ನ ಮೀಟಿಂಗ್ ಇತ್ತಂದರೆ ನನ್ನ ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡೋಕ್ಕೆ ಫುಲ್ಲಿ ರೆಡಿಯಾಗಿ ಬರ್ತಾಯಿದ್ರು. ಲೈಕ್ ಒನ್ ಇಯರ್ ಗುಜರಾತಿ ಥೀಮ್, 1 ಇಯರ್ ಬೆಂಗಾಲಿ ಥೀಮ್, 1 ಇಯರ್ ಕಚ್ಚೆ ಇಲ್ಕಲ್ ಸೀರೆ ಹಾಕ್ಕೊಂಡು ಎಲ್ಲ ಬರ್ತಾಯಿದ್ರು. ಬಿಕಾಸ್ ಶಿ ವಾಸ್ ವೆರಿ ಹ್ಯಾಪಿ. ನನಗಂದರೆ ಐ ಯೂಸ್ ಟು ಯೂಶ್ವಲಿ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ಸ್ಕೂಲ್ ಆಸ್ ವೆಲ್. ಆದರೆ ನಮ್ಮ ತಮ್ಮನಿಗೆ ಹೋಗಬೇಕಾಗಿತ್ತಂದರೆ ಫುಲ್ಲಿ ಸಿಂಪಲ್ಲಾಗಿ, ನೋ ಮೇಕಪ್, ವೈಟ್ ಸಲ್ವಾರ್ ಕಮೀಸ್ ಹಾಕೊಂಡು, ಸಾರಿ ಮ್ಯಾಮ್ ತಿಳಿತಾ ಇಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀವಿ. ಯಾಕಂದರೆ ಅವ್ನು ಸ್ವಲ್ಪ ಪೂರ್ ಇತ್ತು ಪರ್ಫಾರ್ಮೆನ್ಸ್ ಅಕಾಡೆಮಿಕ್ಸಲ್ಲಿ ಕಂಪೇರ್ ಟು ಮೀ. ಸೊ ಶಿ ವಾಸ್ ಆಲ್ಸೋ ವೆರಿ ಸ್ಮಾರ್ಟ್. ಯಾವಾಗಲೂ ಸಿಚುವೇಶನ್ ಸಂದರ್ಭ ತಕ್ಕಂಗೆ ರೆಡಿಯಾಗಿ ಬಂದು ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡ್ತಿದ್ರು ಅವರು. ಸೊ ಸತ್ಯಜಿತ್ ಅವರೇ, ನಿಮಗೆ ಪಪ್ಪ ಕಂಡ್ರೆ ಅಥವಾ ಮಮ್ಮಿ ಕಂಡ್ರೆ ಇಬ್ಬರಲ್ಲಿ ಯಾರಲ್ಲಿ ಸ್ವಲ್ಪ ಭಯ ಜಾಸ್ತಿ? ನಮ್ಮ ತಾಯಿಯವ್ರ ಮೇಲೆ ಪ್ರೀತಿ ಜಾಸ್ತಿ ಇದ್ದಿದ್ದು ಖರೆ ಐತಿ. ನಮ್ಮ ತಂದೆಯವ್ರ ಮೇಲೆ ತಂದೆಯವ್ರು ನೋಡಿದ್ರೆ ಸ್ವಲ್ಪ ಭಯ ಬರೋದು ಸತ್ಯ ಐತಿ. ಬಟ್ ನನಗೆ ಇಬ್ಬರ ಮೇಲೂ ಪ್ರೀತಿನೇ ಜಾಸ್ತಿ ಐತಿ. ಸರ್, ಲೈಫ್ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ ನಾವು. ಅವ್ರ ಲೈಫ್ ಸ್ಟೈಲ್ ವಿಚಾರಕ್ಕೆ ಬರೋದಾದರೆ ಯಾವ ರೀತಿಯಾದಂಥ ಊಟ ತಿಂಡಿಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ? ನಿಮ್ಮ ಹತ್ರ ಯಾವ್ದಾದ್ರು ಪರ್ಟಿಕ್ಯುಲರ್ ಇಂಥದ್ದನ್ನೇ ಮಾಡಿಕೊಡು ಅಂತ ಮಾಡಿಸ್ಕೊಂಡು ತಿಂದಿದ್ದುಂಟಾ ಸರ್? ಅವರು ಯೂಶ್ವಲಿ ನಮ್ಮದು ಜೋಳದ ರೊಟ್ಟಿ, ಕಾಳು, ಸೊಪ್ಪು, ತರಕಾರಿ ಈ ಥರ ಬೆಳಗ್ಗೆ ಊಟ ಮಾಡೋದು. ಯೂಶ್ವಲಿ ಬ್ರೇಕ್ಫಾಸ್ಟ್ ಈ ನಡುವೆ ಅವಾಯ್ಡ್ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಈಗ ಜಸ್ಟ್ ನಾವು ಊಟ ಕೊಟ್ಟೇವಲ್ಲ, ಗೋಧಿ ಸಜ್ಜಿಗೆ, ಅಂದರೆ ನಮ್ಮ ಕಡೆ ಸಜ್ಕ ಅಂತ ಕರಿತೀವಿ. ಅಂದರೆ ಸಕ್ಕರೆ ಯೂಸ್ ಮಾಡೋದಿಲ್ಲ, ಬೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ತೀವಿ. ಅವರಿಗೆ ಅದು ಭಾಳ ಲೈಕ್.
ಸೊ ಸರ್, ಅಮ್ಮ ಮಾಡ್ತಿದ್ದು ಯಾವ್ದಾದ್ರು ಒಂದು ಐಟಮ್ನ ನೀವು ಈಗಲೂ ಮಿಸ್ ಮಾಡ್ಕೊತೀರಾ? ಆ ಥರ ನೀನು ಮಾಡ್ಕೊಡು ಅಂತ ಕೇಳಿ ಮಾಡಿಸ್ಕೊಂಡಿರೋದು ಉಂಟಾ ಸರ್ ಮೇಡಮ್ ಹತ್ರ? ಆ ಥರ ಏನಿಲ್ಲ. ಯೂಶ್ವಲಿ ಪ್ರಿಪೇರ್ಸ್ ಎ ಗುಡ್ ಫುಡ್. ಅವಳು ಮಾಡೋದು ಮನಸ್ಸು ಕೊಟ್ಟು ಮಾಡಿದರೆ, ಈಗ ಮಾಡೋದು ಕಡಿಮೆ ಮಾಡಿದ್ದಾರೆ. ಮೊದಲೆಲ್ಲ ಅವಳೇ ಮಾಡ್ತಿದ್ರು ಎಲ್ಲ. ಇಲ್ಲಿವರೆಗೆ ಶಾಂತಿನಗರ್ ಮನೆಯಲ್ಲಿದ್ವಿ, ಅಲ್ಲಿ 21 ವರ್ಷ ಇದ್ವಿ ನಾವು ಹೆಚ್ಚು ಕಡಿಮೆ. ಅವಳೇ ಫುಡ್ ಮಾಡ್ತಿದ್ರು. ಏನು ಚೆನ್ನಾಗಿ ಮಾಡ್ತಾರೆ ಮೇಡಮ್? ಪ್ರಿಪೇರ್ಸ್ ವೆರಿ ಗುಡ್ ಫುಡ್. ನಿಮ್ಗೆ ಹೇಳ್ಬೇಕಾದ್ರೆ ಮಸಾಲ ರೈಸು, ಪುದೀನ ರೈಸು, ಚೆನ್ನಾಗಿರೋ ಚಪಾತಿ, ಪಲ್ಯ. ಇವಳಕ್ಕಿಂತಲೂ ಇವ್ರು ಅವ್ವ ಭಾಳ ಚೆನ್ನಾಗಿ ಮಾಡ್ತಾಳೆ. ಸೊ ಬಟ್ಟೆ ವಿಚಾರದಲ್ಲಿ ನೀವು ಎಷ್ಟು ಪರ್ಟಿಕ್ಯುಲರ್ ಇದ್ದೀರಾ ಸರ್? ಡ್ರೆಸ್ ನಾನು ಆ ಥರ ಈಗೇನು ಫ್ಯಾಡ್ ಇಲ್ಲ. ಒನ್ಸ್ ಅಪಾನ್ ಎ ಟೈಮ್ ಚಪ್ಪಲು, ಡ್ರೆಸ್ಸು ಭಾಳ ಫ್ಯಾಡ್ ಇತ್ತು. ಸೊ ಮೇಡಮ್, ಶಾಪಿಂಗ್ ಎಲ್ಲ ಯಾರು ಮಾಡ್ತಾರೆ, ಸರ್ ನೀವಾ? ಮೋಸ್ಟ್ಲಿ ನಾನೇ ಮಾಡೋದು ಶಾಪಿಂಗ್. ಸರ್ಗೂ ನೀವೇ ಶಾಪಿಂಗ್ ಮಾಡ್ತೀರಾ? ಸರಿಗೆ ಮಾಡೋದಿಲ್ಲ, ಅವರು ಇಂಡಿಪೆಂಡೆಂಟಾಗಿ. ನಾನು ಮಕ್ಕಳದು ನಂದು ಎಲ್ಲ ನಾವು ಶಾಪಿಂಗ್. ಸರ್ ಕೊಡ್ಸಿದ ಮೊದಲೇ ಗಿಫ್ಟ್ ಯಾವುದು ಮೇಡಮ್, ನೆನಪಿದೆಯಾ ನಿಮಗೆ? ನಿಮ್ಮ ಹತ್ರ ಇದೆಯಾ ಈಗಲೂ? ಸರ್ ಸಾರೀಸ್ ತೊಗೊಂಡು ಬಂದಿದ್ದರು, ಅದು ಇನ್ನೂ ಇಟ್ಟಿದ್ದೀನಿ ನಾನು. ಸೊ ಎಷ್ಟು ಸ್ಯಾರಿ ಟ್ರಿಪ್ ಹೋಗಿದ್ರು, ಒಂದು 5 to 6 ಸ್ಯಾರೀಸ್ ತಂದಿದ್ರು, ತುಂಬ ಚೆನ್ನಾಗಿರೋದು. ಓಕೆ. ಸೊ ಸ್ಯಾರೀಸ್ ತಗೊಂಡು ಬಂದಿದ್ದಾರೆ. ನೀವು ಸರ್ ಇಬ್ಬರೇನೆ ಮದುವೆಗೋ ಅಥವಾ ಫಂಕ್ಷನ್ಗೋ ಹೊರಗಡೆ ಎಲ್ಲರೂ ಹೋದಾಗ ಸರ್ ನಿಮ್ಮ ಸೀರೆ ನೆರಿಗೆ ಎಲ್ಲ ಇಟ್ಕೊಟ್ಟಿದ್ದಾರಾ ನಿಮಗೆ? ಇಲ್ಲ, ಹೆಲ್ಪ್ ಮಾಡ್ತಾಯಿದ್ರು ಆವಾಗ. ಈಗಂತೂ ಜಾಸ್ತಿ ಅವರು ಬ್ಯುಸಿ ಇದ್ದಾರೆ, ನಾವು ಬ್ಯುಸಿ ಇದ್ದೀವಿ. ಮೇಡಮ್ನ ನೀವು ಪ್ರೀತಿ ಹೆಚ್ಚಾದಾಗ ಪ್ರೀತಿಯಿಂದ ಏನಂತ ಕರಿತೀರಾ? ಏನಿಲ್ಲ, ನಮ್ಮ ಭಾಗ್ಯನೇ ಅಂತೀನಿ ನಾನು. ಮೇಡಮ್, ದೇವರ ವಿಚಾರದಲ್ಲಿ ಸರ್ ನಿಲುವು ನಿಮ್ಮ ನಿಲುವು ಎರಡೂ ಕೂಡ ಬೇರೆ ಬೇರೆನೇ ಇದೆ ಅಂತ ಹೇಳ್ಬೋದು. ನಿಮ್ಮ ನಿಲುವೇನು ಮೇಡಮ್? ನನ್ನ ಪ್ರೀವಿಯಸ್ ಹಿಡ್ಕೊಂಡು ನಂದು ದೇವ್ರ ಮೇಲೆ ಭಾಳ ಡೀಪ್ ಫೇತ್ ಐತಿ. ಬಿಕಾಸ್ ನನಗೆ ಅದೇ ಥರ ಬಂದುಬಿಟ್ಟಿದ್ದೀನಿ ನಾನು. ಮಧ್ಯದಲ್ಲಿ ಬಿಡಲಿಕ್ಕಾಗಲ್ಲ. ಬಟ್ ನಾವು ಇಲ್ಲ, ದೇವ್ರ ಮೇಲೆ ಅವಳಕ್ಕಿಂತಲೂ ನಾನೇ ಹೇಳ್ತೀನಿ ಕೇಳಿ, ದೈವ ಭಕ್ತರು ಅವಳು. ಸತ್ಯಜಿತ್ ಅವರೇ, ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ ನೀವು ತಂದೆಯವರಿಗೆ ಪ್ರಾಣಿಗಳ ಮೇಲೆ ತುಂಬ ಪ್ರೀತಿ ಇದೆ ಅಂತ. ಸೊ ಕೊರೋನಾ ಟೈಮ್ನ ಒಂದು ಇನ್ಸಿಡೆಂಟ್ ಕೂಡ ಹೇಳಿದ್ರಿ. ಹೌದು ಹೌದು. ಆ್ಯಕ್ಚುಲಿ ಕೋವಿಡಲ್ಲಿ ದಟ್ ವಾಸ್ ದ ಹೈಯೆಸ್ಟ್ ವಿ ಗಾಟ್, ಲೈಕ್ ಟೈಮ್, ಮೋಸ್ಟ್ ಅಮೌಂಟ್ ಆಫ್ ಟೈಮ್ ವಿ ಗಾಟ್ ಟು ಸ್ಪೆಂಡ್ ವಿತ್ ಈಚ್ ಅದರ್ ವಾಸ್ ಡ್ಯೂರಿಂಗ್ ಕೋವಿಡ್. ಇದು ಒಂದು ಗುಬ್ಬಿ ಇತ್ತು ಇಲ್ಲೇ, ಒಂದು ಪರ್ಟಿಕ್ಯುಲರ್ ಸ್ಪ್ಯಾರೋ ಐ ಥಿಂಕ್ ಇಟ್ ವಾಸ್. ಅದಕ್ಕೆ ದಿನನಿತ್ಯ ಪಾಪ ಒಂದಿಷ್ಟು ಬಿಸ್ಕಿಟ್ಸ್ ಹಾಕ್ತಿದ್ರು, ಕರಾಚಿ ಬಿಸ್ಕಿಟ್ಸ್ ಏನೋ ಇತ್ತು ಅವ್ರದ್ದು ಸ್ಪೆಷಲ್. ಹಿ ಲೈಕ್ಸ್ ಅ ಪರ್ಟಿಕ್ಯುಲರ್ ಕೈಂಡ್ ಆಫ್ ಬಿಸ್ಕಿಟ್ಸ್. ಸೊ ಯೂಸ್ ಟು ಫೀಡ್ ದಟ್ ಬರ್ಡ್ ಆಲ್ಸೋ. ಆ ಬರ್ಡಿಗೆ ನೀರು ಹಾಕೋದು, ಆ ಬರ್ಡಿಗೆ ಬಿಸ್ಕಿಟ್ಸ್ ಹಾಕೋದು, ಅದನ್ನೆಲ್ಲ ಡೈಲಿ ದಿನನಿತ್ಯ ಮಾಡ್ತಿದ್ರು. ಅದರಿಂದ ಅದಕ್ಕೂ ರೂಢಿ ಆಗಿಬಿಟ್ಟಿತ್ತು. ಇಟ್ ವಾಸಂಟ್ ಇವನ್ ಸ್ಕೇರ್ಡ್ ಆಫ್ ಹ್ಯೂಮನ್ಸ್. ಮನುಷ್ಯರನ್ನ ನೋಡಿ ಸಹಜವಾಗಿ ಪಕ್ಷಿಗಳು ಹಾರೋಗುತ್ತೆ ಭಯಪಟ್ಟೆ. ಅದು ಮಾತ್ರ ಕರೆಕ್ಟ್ ಟೈಮಿಗೆ ಬರ್ತಿತ್ತು. ಕರೆಕ್ಟ್ ಟೈಮಿಗೆ ಆ ಗುಬ್ಬಿ ಈ ಕೋವಿಡ್ನಲ್ಲಿ ಏನಾಗಿತ್ತು, ಎಲ್ಲರೂ ಫ್ರೀ ಇದ್ವಿ. ನಾವು ಕುಂತಲ್ಲಿ ಟೀ ಕುಡಿತಾ ಇರುವಾಗ ಅದು ಸಮೀಪ ಬರೋಕ್ಕೆ ಪ್ರಯತ್ನ ಮಾಡ್ತು ಮುಂದೆ ಅದು ನಾವು ಫೀಡ್ ಮಾಡೋಣ, ಅದು ಬಂದೇ ಬರ್ತವೆ. ಇವತ್ತು ನಾನು ಇಲ್ಲಿ ತೆಳಗೆ ಹೋಗ್ತೀನಿ, ನಾನು ಇವ್ರು ಇರದೇ ಇದ್ದರೆ 3-4 ಬೆಕ್ಕಿದಾವೆ, ಅವು ಎಲ್ಲಿದ್ದಲ್ಲಿ ನಾನು ಬಂದ ಕೂಡಲೇ ಬಂದುಬಿಡ್ತಾವೆ ಆ ಸಮಯಕ್ಕೆ. ಮೇಡಮ್, ಈಗಾಗಲೇ ರಾಜಕೀಯವಾಗಿ ಸಾಕಷ್ಟು ಸಾಧಿಸಿದ್ದಾರೆ, ಸಾಕಷ್ಟು ಜನರ ಪ್ರೀತಿ ವಿಶ್ವಾಸವನ್ನು ಕೂಡ ಗೆಡಿಸಿದ್ದಾರೆ. ಆದರೆ ನೀವು ಅವರ ರಾಜಕೀಯ ಜೀವನವನ್ನು ನೋಡ್ಕೊಂಡು ಬಂದಿರೋದ್ರಿಂದ ನನ್ನ ಯಜಮಾನರು ಇಂಥದ್ದೊಂದು ಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ನಿಮ್ಮ ಮನಸ್ಸಿನಲ್ಲಿ ಅವರು ರಾಜಕೀಯವಾಗಿ ಯಾವ ಎತ್ತರಕ್ಕೆ ಬೆಳೀಬೇಕು ಅಂತ ಆಸೆ ಇದೆ? ಇಲ್ಲ, ಅವರು ಸಾಕಷ್ಟು ಈಗಾಗಲೇ ಅಚೀವ್ ಮಾಡಿದಾರಲ್ಲ. ಐ ಆಮ್ ಕ್ವೈಟ್ ಹ್ಯಾಪಿ ಅಬೌಟ್ ದ್ಯಾಟ್. ಅದಕ್ಕೆ ಅವಳೇ ಕೇಳ್ಬೇಕು, ನಾನೇ ಹೇಳಿದ್ದೀನಿ ಪಬ್ಲಿಕ್, ಹೇಳಿದಾರಲ್ಲ ಈಗ ನನಗೆ ಸಾಕು ಇಷ್ಟ, ಸ್ಯಾಟಿಸ್ಫೈಡ್ ಅಂತ. ಬಟ್ ಸ್ಟಿಲ್ ದೇ ಶುಡ್ ಮೂವ್ ಆನ್ ಲೈಕ್ ದ್ಯಾಟ್. ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಈಗ ಒಂದು ಸಣ್ಣ ಸೆಷನ್ ಇರುತ್ತೆ. ಸೊ ಈ ಸೆಷನಲ್ಲಿ ಚಿಕ್ಕ ಒಂದು ಪ್ರಶ್ನೆಗಳು ಕೂಡ ಇರುತ್ತೆ. ಅದಕ್ಕೆ ಯಾವ ರೀತಿಯಾದಂಥ ಉತ್ತರಗಳು ನಿಮ್ಮೆಲ್ಲರಿಂದ ಬರುತ್ತೆ ಅಂತ ನೋಡೋಣ. ಸೊ ಈ ಸೆಷನಲ್ಲಿ ನನ್ನ ಮೊದಲ ಪ್ರಶ್ನೆ ಏನಂತ ಅಂದರೆ, ಶಿವಾನಂದ್ ಪಾಟೀಲ್ ಅಥವಾ ಭಾಗ್ಯಶ್ರೀ ಮೇಡಮ್ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಕೋಪ, ಸಡನ್ನ ಕೋಪ ಯಾರಿಗೆ ಬರುತ್ತೆ? ಸೊ ಸರ್ನೂ ಸೇರಿದಂಗೆ ಎಲ್ಲರ ಓಟು ಕೂಡ ತಮಗೆ ಬಿದ್ದಿದೆ ಸರ್. ನೀವೇ ಮೊದಲು ಆನ್ಸರ್ ಮಾಡಬೇಕು. ಯಾಕೆ ಸರ್ ನಿಮ್ಗೆ ಅಷ್ಟು ಕೋಪ? ಕೋಪ ಇಲ್ಲ, ಟೈಮ್ ಇಲ್ಲ ಅಷ್ಟೇ. ಇಲ್ಲ ಟೈಮ್ ಇದೆ, ಎಲ್ಲ ಇದೆ. ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ತಿಳುವಳಿಕೆ ಕೊಡಬೇಕಾಗಿದ್ದು ನಮ್ಮ ಧರ್ಮ, ನನ್ಗಿಂತಲೂ ಸಣ್ಣವರಿಗೆ. ಓಕೆ, ಆ ಕೆಲಸ ನಾನು ಪ್ರತಿನಿತ್ಯ ಮಾಡ್ತಾ ಇರ್ತೀನಿ. ಓಕೆ. ಸಂಪ್ರದಾಯ ನೀವೇನು ಮಾಡ್ತೀರಾ? ನೀವೇನೋ ಹೇಳಕ್ಕೆ ಹೋಗ್ಬೇಕಂತಿದೆ. ಸಾರಿ, ಅಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ದೆನ್ ಅದು ಕೋಪ ನ್ಯಾಚುರಲಿ ಇಳಿಯುತ್ತೆ. ನನ್ನ ಮಗಳ ಮೇಲೆ ನಾನು ಕೋಪನೇ ಮಾಡ್ಕೊಳ್ಳೋದಿಲ್ಲ.
ಯಾರಿಗೆ ಜಾಸ್ತಿ ಅವರ ಬ್ಯೂಟಿಯ ಮೇಲೆ ಕಾಳಜಿ? ನಮ್ಮ ತಂದೆಯವರಿಗೆ ಆ್ಯಕ್ಚುಲಿ ಕಾಜಿ ಇರೋದು. ಓಕೆ, ನಮ್ಮ ತಂದೆಯವ್ರಿಗೆ ಕಾಜಿ ಇದೆ, ಆದರೆ ದೇವ್ರು ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಕಾಜಿ ಮಾಡ್ತಾ ಇದ್ದಾರೆ ಅವರು. ಬ್ಯೂಟಿ ಅವ್ರಿಗೆ ಜಾಸ್ತಿ ಇದೆ ಅಮ್ಮನ್, ದಟ್ಸ್ ದ ಪ್ರಾಬ್ಲಮ್. ಸೊ ಮೇಡಮ್ನ ಆನ್ಸರ್ ಕೂಡ ಸರ್ ನಿಮ್ಮ ಫೋಟೋನೇ ಬಂದಿದೆ. ಮೇಡಮ್ ಯಾವ ರೀತಿ ಕಾಳಜಿಗಳನ್ನ ಮಾಡ್ತಾರೆ ಬ್ಯೂಟಿ ಬಗ್ಗೆ? ಹೇಳಿ ಮೇಡಮ್, ನೀವು ಹೇಳಿ. ಅಲ್ಲ, ತುಂಬ ಅವರು ಕೂದಲ ಬಗ್ಗೆ ಆಗಲಿ ಇದು ಬಗ್ಗೆ ಇನ್ನೂ ಕೂಡ ಯಾವ್ದಾರ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅದು ಪ್ರಯೋಗ ಆಗ್ತಾನೆ ಇರ್ತೈತಿ ಟೈಮಿಂಗ್. ಓಕೆ, ಅವರು ಗುರುಜಿಯರೆಲ್ಲ ನಂಬಲ್ಲ, ಆದರೆ ಯಾವುದಾದ್ರೂ ಗುರುಜಿ ಕೂದಲ ಬರುತ್ತೆ ಅಂತ ಹೇಳಿದ್ರೆ 100% ಅವ್ರಿಗೆ ದಕ್ಷಿಣ ಕೊಡ್ತಾರೆ. ಅವ್ರ ಕೂದಲಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ತೊಗೊಂಡ್ಬರ್ತಾರೆ. ಗುರುಜಿಗೆ ದಕ್ಷಿಣ ಕೊಡ್ತೀರಾ ಸರ್? ಟ್ರೀಟ್ಮೆಂಟ್ ತಗೊಳ್ಳೋದು ಓಕೆ, ಮೆಡಿಕಲ್ ಶಾಪ್. ಅವಳು ಜೋಕ್ ಮಾಡ್ತಾ ಇದ್ದಾಳೆ. ಓಕೆ, ಅಂದರೆ ನನ್ನ ಕೂದಲದ ಮೇಲೆ ಭಾಳ ಆಸೆ, ಬಟ್ ಆದರೆ ಕೂದಲ ಭಗವಂತ ಕಡಿಮೆ ಕೊಟ್ಟಾನಂತ ಅನ್ನೋದೊಂದು ಎಕ್ಸ್ಪ್ರೆಸ್ ಮಾಡ್ತೀವಿ ಅಷ್ಟೇ. ಇದರಲ್ಲಿ ಯಾರಿಗೆ ಜಾಸ್ತಿ ಸುತ್ತೋ ಆಸೆ, ಅಂದರೆ ದೇಶ, ಊರು, ಹೀಗೆ ಹೊಸ ಹೊಸ ಪ್ಲೇಸ್ಗಳನ್ನ ನೋಡಬೇಕು ಅನ್ನೋಂಥ ಆಸೆ ಯಾರಿಗೆ? ಸುತ್ತ ಇರ್ತೀನಿ, ಹಾಗೆ ನಂಗೆ ಸೇರ್ತೈತೆ ಅದು ಓಡಾಡೋದು. ಓಕೆ, ಎಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಸ್? ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸ್ ನೋಡಿ ಬಂದಿದ್ದೀವಿ. ಹಾಗೆ ಮತ್ತೆ ಈಗೆಲ್ಲ ಇಲ್ಲ, ಅವ್ರು ಯಾರೇ ಫ್ರೆಂಡ್ ಬರಲಿ ಅವರು ಒಂದು ಕಡೆ ಹೋಗುನಂದ್ರೆ ರಾಜಸ್ಥಾನ ನಮಗೆಲ್ಲ ಕೇಳದೇನೆ ಮರ್ದಿವ್ಸೆ ಹೋಗ್ಬಿಟ್ಟಿರ್ತಾರೆ. ಬಟ್ ಈಗ ರೀಸೆಂಟ್ಲಿ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೇನೆ, ಮುಂಚೆ ಆ ಥರ ಹೋಗ್ತಿರ್ಲಿಲ್ಲ. ಸಂಪ್ರದಾಯ ಈಗಾಗಲೇ ತಂದೆಯವರಿಂದ ನಿಮಗೆ ಎಲ್ಲವೂ ಸಿಕ್ಕಿದೆ. ಸೊ ತಂದೆಯವರಿಗೆ ಏನಾದರೂ ನೀವು ಮಾಡಬೇಕು ಅಂತ ಅನಿಸಿದರೆ ಯಾವತ್ತಾದ್ರೂ ನಿಮ್ಮ ಆಲೋಚನೆಗೆ ಬಂದಿದೆಯಾ, ಇಂಥದ್ದೊಂದು ನಮ್ಮ ತಂದೆಯವರಿಗೆ ನಾನು ಇಂಥ ಕಡೆ ಕರ್ಕೊಂಡು ಹೋಗ್ಬೇಕು ಅಂತನೋ, ಇಂಥದ್ದೇನೋ ಮಾಡಬೇಕು ಅಂತನೋ, ಇಂಥದ್ದೇನೋ ಗಿಫ್ಟ್ ಕೊಡಬೇಕು ಅಂತನೋ ಯಾವ್ದಾದ್ರು ಒಂದು ತಲೆಯಲ್ಲಿ ಉಳ್ಕೊಂಡಿದ್ಯಾ? ಆ್ಯಕ್ಚುಲಿ ಅವ್ರಿಗೆ ಗಿಫ್ಟ್ ಅಂದರೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಮಟೀರಿಯಲಿಸ್ಟಿಕ್ ಥಿಂಗ್ಸಲ್ಲಿ. ಅವ್ರಿಗೇನು ಗಾಡಿಯಲ್ಲೂ ಇಂಟ್ರೆಸ್ಟ್ ಇಲ್ಲ. ಗಾಡಿ ಅಂದರೆ ಐ ಥಿಂಕ್ ಅವರು ಇಡೀ ಜೀವನ ಅವರು ಗೌರ್ಮೆಂಟ್ ಗಾಡಿಯಲ್ಲೇ ಓಡಾಡಿದ್ದಾರೆ. ಸೊ ಹಿ ಓನ್ಲಿ ಲೈಕ್ಸ್ ಗೌರ್ಮೆಂಟ್ ಕಾರ್ ಆರ್ ವರ್ಕ್ ಬೇಸಿಕ್ಲಿ. ಇಲ್ಲ, ಇನ್ನೊಂದಿದೆ, ಒಳಗೂ ಒಂದು ಹುಡುಗನ ಅಕ್ಸೆಪ್ಟ್ ಮಾಡಿ ಮದುವೆ ಆಗಲಿ. ಯಾವಾಗ ತಂದೆಯವರ ಆಸೆ ನೋಡೋಣ, ಟೈಮ್ ಬರುತ್ತಲ್ಲ. ಓಕೆ ಸರ್, ಇದು ಟ್ರೂತ್ ಆರ್ ಡೇರ್ ಅಂತ ಹೇಳ್ಬಿಟ್ಟು ನೀವು ಸತ್ಯವನ್ನೇ ಹೇಳಬೇಕು, ಸತ್ಯವನ್ನಲ್ದೇ ಬೇರೆ ಏನು ಹೇಳಂಗಿಲ್ಲ ಅಂಥೇಳಿ. ಸರ್, ನೀವು ಎಂದಾದರೂ ನಿಮ್ಮ ತಂದೆಯವ್ರ ಜೇಬಲ್ಲಿ ದುಡ್ಡು ಕತ್ತಿದ್ದೀರಾ? 100% ಕದ್ದಿದ್ದೀನಿ. ಓಕೆ, ಎಷ್ಟು ಕದ್ದಿದ್ರಿ? ನಾನೇನು ಕದಿಬೇಕಂತಿರಲಿಲ್ಲ. ಓಕೆ, ನನ್ನ 4-6 ಫ್ರೆಂಡ್ಸು ಪಾಪ ಆ ಸಂದರ್ಭದಲ್ಲಿ ಅವರಲ್ಲಿ ದುಡ್ಡು ಇರ್ತಿರ್ಲಿಲ್ಲ. ಓಕೆ, ನಿಮ್ಮ ತಂದೆ ಪಾಕೆಟ್ನಲ್ಲಿ ದುಡ್ಡು ಇರ್ತದೆ, ಸ್ವಲ್ಪ ತೊಗೊಂಬಾ ಅಂತೇಳಿ ಕಲಿಸ್ತಿದ್ರು ನನಗೊಂದಿಬ್ಬರು ಸೀನಿಯರ್ಸು. ಸೊ ಮೇಡಮ್, ನೀವು ಸರ್ ಜೇಬಲ್ಲಿ ದುಡ್ಡು ಕದ್ದಿದ್ದೀರಾ? ಕದ್ದಿದ್ದೀನಿ. ಸೊ ಟ್ರೂತ್ ಆರ್ ಡೇರಲ್ಲಿ ನಮ್ಮ ನೆಕ್ಸ್ಟ್ ಪ್ರಶ್ನೆ ಏನಂತ ಅಂದರೆ, ಸ್ಕೂಲ್ ಅಥವಾ ಕಾಲೇಜ್ ಡೇಸ್ನಲ್ಲಿ ಎಂದಾದರೂ ಕಾಪಿ ಹೊಡೆದಿದ್ದೀರಾ ನೀವು? ನಾನು ಕಾಪಿ ಮಾಡಿಲ್ಲ, ಫೇಲ್ ಆದರೂ ಕಾಪಿ ಮಾಡಲಿಲ್ಲ ನಾನು. ಓಕೆ, ಅಕ್ಕಪಕ್ಕ ಹೇಳಿಸ್ಕೊಳ್ಳೋದು? ಮಾಡಲೇ ಇಲ್ಲ. ಎಷ್ಟು ಕಲಿಬೇಕು ಅಷ್ಟು, ಪಾಸ್ ಆಗಕ್ಕೆ ಎಷ್ಟು ಬೇಕು ಅಷ್ಟು ಕಲ್ತಿದ್ದೀನಿ ಅಷ್ಟೇ ಸರ್. ಸೊ ಕ್ರಶ್ ಆಗಿದೆಯಾ ನಿಮಗೆ? ಇಲ್ಲಿ ರಾಂಗ್ ಆನ್ಸರ್ ಕೊಟ್ಟರೆ ನೀವು ಹೋದ್ಮೇಲೆ ಇಂಟರ್ವ್ಯೂ ಕಂಟಿನ್ಯೂ ಆಗುತ್ತೆ ಮಮ್ಮಿಯಿಂದ. ಇಲ್ಲ ಇಲ್ಲ ಇಲ್ಲ, ಅವ್ರು ಹೇಳ್ತಿದಾರಲ್ಲ ಗೊತ್ತಿದೆ ಅಂತ ಅಂದ್ಬಿಟ್ಟು. ಸೊ ಸತ್ಯಜಿತ್ ಅವರು ಏನಾದ್ರು ಲವ್ ಲೆಟ್ರ್ ಬರೆದಿದ್ದಾರೆ, ಯಾರಿಗಾರು ಕೇಳೋಣ. ಸತ್ಯಜಿತ್ ಅವ್ರು ಆ್ಯಕ್ಚುಲಿ ಅವ್ರ ಬಗ್ಗೆ ಒಂದು ಸ್ಟೋರಿ ಹೇಳಬೇಕಂದ್ರೆ, ಅವ್ರನ್ನ ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲಲ್ಲಿ ಅಡ್ಮಿಷನ್ ತೊಗೊಂಡಿದ್ವಿ ನಾವು. ಓಕೆ, ಇಟ್ಸ್ ಅ ಬಾಯ್ಸ್ ಸ್ಕೂಲ್. ಓಕೆ, ಬಿಜಾಪುರಿಂದ ಎಲ್ಲರೂ ಸೂಟ್ ಕೇಸ್ ಪ್ಯಾಕ್ ಮಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗಿದ್ದೀವಿ. ಅಲ್ಲಿಗೆ ಹೋಗಿ ಪಪ್ಪ ಅವರು ಎಲ್ಲ ದುಡ್ಡು ಕಟ್ಟಿ ಅವ್ರನ್ನ ಹಾಕಿದ್ದಾರೆ. ಸಣ್ಣವನಿದ್ದಾಗ ಹಿ ಯೂಸ್ ಟು ಲುಕ್ ವೆರಿ ವೆರಿ ಗುಡ್. ಈವನ್ ನಾವು ಹಿ ಲುಕ್ಸ್ ಗುಡ್, ಬಟ್ ಅವಾಗಿನ್ನ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ, ಕ್ಯೂಟ್ ಆಗಿದ್ದ. ಸೊ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕಾಲೇಜಿಗೆ ಹೋಗಿದ್ದೆ, ಸ್ಕೂಲಿಗೆ ಹೋಗಿದ್ದಾನೆ. ಇಡೀ ದಿನ ಸ್ಕೂಲಲ್ಲಿ ಕ್ಲಾಸ್ ಟೀಚರ್ ಜೊತೆ ಮಾತಾಡಿದ್ದಾನೆ, ವಾಪಸ್ ಬಂದಿದ್ದಾನೆ. ಆಮೇಲೆ ಅಮ್ಮನಿಗೆ ಬಂದು ಒಂದೇ ಒಂದು ಕಂಪ್ಲೇಂಟ್ ಏನು ಹೇಳಿದ್ದಾನೆ ಅಂದರೆ, ಎಲ್ಲ ಸ್ಕೂಲ್ ಚೆನ್ನಾಗಿದೆ, ಬಸ್ ಚೆನ್ನಾಗಿದೆ, ಕ್ಯಾಂಟೀನ್ ಚೆನ್ನಾಗಿದೆ, ಆದರೆ ಹುಡುಗಿಯರೇ ಇಲ್ಲ ಸ್ಕೂಲಲ್ಲಿ, ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾನೆ ಅವನು. ನೈಸ್, ವೆರಿ ವೆರಿ ಫನ್. ಬಹಳಷ್ಟು ಪ್ರೀತಿಯ ಮೂಮೆಂಟ್ಸು, ಹಾಗೆ ಮಮತೆ, ಕರುಣೆ, ವಾತ್ಸಲ್ಯ ಎಲ್ಲ ಇದ್ದಂಥ ಒಂದು ಮೂಮೆಂಟ್ಸ್ಗಳನ್ನ ನೀವು, ಇಡೀ ಫ್ಯಾಮಿಲಿಯ ಮೂಮೆಂಟ್ಸ್ಗಳನ್ನೆಲ್ಲ ನಮ್ಮ ಜೊತೆ ನೆನಪುಗಳನ್ನೆಲ್ಲ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ, ನಿಮ್ಮ ಕ್ಷೇತ್ರದ ಜನಕ್ಕೆ ಏನಾದರೂ ಹೇಳೋದಿದ್ರೆ? ನನಗೆ ಜೀವನ ಕೊಟ್ಟಿರ್ತಕ್ಕಂಥ 2 ಕ್ಷೇತ್ರ, ಫಸ್ಟು ತಿಕೋಟ ಅಂತಿತ್ತು, ಅದು ಇವತ್ತು ಬಬಲೇಶ್ವರ ಆಗಿದೆ. ಆ ಜನ ಇವತ್ತು ನಾನು ರಾಜಕೀಯವಾಗಿ ಇಷ್ಟು ಗುರುತಿಸ್ಕೊಂಡಿದ್ರೆ ಆ ಕ್ಷೇತ್ರದ ಜನರ ಆಶೀರ್ವಾದ, ಅವ್ರ ಕೊಡುಗೆ. ನನ್ನಲ್ಲಿ ದುಡ್ಡು ನೋಡಲಿಲ್ಲ ಅವರು, ನನ್ನಲ್ಲಿ ದುಡ್ಡು ಇರದೇ ಇದ್ದರೂ ಕೂಡ ಬೇರೆಯವ್ರ ದುಡ್ಡು ತೊಗೊಂಡು ನನ್ನನ್ನು ಗೆಲ್ಲಿಸ್ಬೇಕನ್ನೋತಕ್ಕಂಥ ತವಕ್ ಅಂತೀವಲ್ವ ನಾವು, ಆ ಹಂಬಲ ಅವ್ರ ಬಲ್ಲಿತ್ತು. ಆ ಥರ ನನ್ನ ಜೊತೆ ನಡೆಸ್ಕೊಂಡ್ರು. ಒಂದು ಸರ್ತಿ ನಾನು ಸೋತಿರೋದು ನಿಜ, ಆದರೆ ಆ ಸೋಲು ಮುಂದೆ ಗೆಲುವಾಗಿ ಪರಿವರ್ತನೆ ಆಗ್ತಾ ಹೋಯಿತು. ತದನಂತರ ನಾನು ಬಸವನ ಬಾಗೇವಾಡಿಗೆ ಹೋದೆ. ಅಲ್ಲಿ ಜನ ಎಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ ಅಂತೇಳಿ ಭಯ ಆಯಿತು. ಆದರೆ 14 ದಿವಸದಲ್ಲೇ ನನ್ನನ್ನು ಎಕ್ಸೆಪ್ಟ್ ಮಾಡಿ ಒಂದು ಹಂತಕ್ಕೆ ನನ್ನನ್ನು ಬೆಳೆಸಿದರು. ಬಟ್ ಇಲ್ಲೇನು ನಾನು ಸಾಧಿಸಲಿಲ್ಲ ತಿಕೋಟದಲ್ಲಿ. ಬಸವನ ಬಾಗೇವಾಡಿಗೆ ಹೋಗಿ ನಾನು ಇವತ್ತು
ಆ ಜನರ ಆಶೀರ್ವಾದದಿಂದ 4 ಬಾರಿ ಶಾಸಕನಾಗಿದ್ದೀನಿ, 2 ಬಾರಿ ಸಚಿವನಾಗಿದ್ದೀನಿ. ಆಶೀರ್ವಾದಕ್ಕೆ ತಕ್ಕಾಗಿ ದುಡಿತಕ್ಕಂಥ ಶಕ್ತಿ ಭಗವಂತ ನನಗೆ ಕೊಡಬೇಕು ಅಂಥೇಳಿ ನಾನು ಯಾವಾಗಲೂ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ, ನಿಮ್ಮ ಹಳೆಯ ನೆನಪುಗಳನ್ನ ಹಂಚ್ಕೊಂಡ್ರಿ, ಹಾಗೆಯೇ ಈಗಿನ ಕುಟುಂಬದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಕೂಡ ತಿಳಿಸ್ಕೊಟ್ರಿ. ಬಹಳನೇ ಖುಷಿ ಆಯಿತು ನಿಮ್ಮ ಇಡೀ ಕುಟುಂಬವನ್ನು ಮೀಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತಮಗೂ, ಸುವರ್ಣ ಟಿವಿಗೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇಡೀ ಕುಟುಂಬದ ಸದಸ್ಯರು ತಮ್ಮ ಮನೆಯ ನೆನಪುಗಳನ್ನು ಹಾಗೆ ತಮ್ಮ ಮನಸ್ಸಿನಲ್ಲಿರುವಂತಹ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇದೀಗ ಹೋಮ್ ಟೂರ್ ಮಾಡುವಂಥ ಸಮಯ. ಈ ಮನೆಯನ್ನು ನಮಗೆ ಪರಿಚಯ ಮಾಡಿಸೋದಕ್ಕೆ ನಮ್ಮ ಜೊತೆಲಿದ್ದಾರೆ ಈ ಮನೆಯ ಹೋಮ್ ಮಿನಿಸ್ಟರ್ ಭಾಗ್ಯಶ್ರೀ ಹಾಗೂ ಅವರ ಮುದ್ದಿನ ಮಗಳು ಸಂಪ್ರದ. ಓಕೆ, ಈ ಮನೆಯನ್ನು ಯಾವಾಗ ಕಟ್ಟಿದ್ದು ಮೇಡಮ್? ಮೋಸ್ಟ್ಲಿ 22 ಇಯರ್ಸ್ ಆಯಿತು. ಓಕೆ, ಸೊ ಯಾರ ಒಂದು ಪ್ಲಾನ್ ಈ ಮನೆ? ನಮ್ಮ ಯಜಮಾನರು ಪ್ಲಸ್ ನಮ್ಮ ಭಾವಜಿ ದೊಡ್ಡವರು, ಮೋಸ್ಟ್ಲಿ ಎಲ್ಲ ನಮ್ಮ ಭಾವಜಿಯವರೇ ಮಾಡಿದ್ದಿದ್ದು. ಸೊ ಒಳಗಡೆ ಎಂಟ್ರಿ ಆದ ತಕ್ಷಣ ಒಂದು ಚಿಕ್ಕ ಹೊರಂಡ ಇದೆ ಇಲ್ಲಿ, ಸಿಟ್ ಔಟ್ ಥರ. ಎಸ್, ಹ್ಯಾಪಿ ಮ್ಯಾನ್ ಬಂದ ತಕ್ಷಣ ಒಳ್ಳೆ ವೈಬ್ರೇಷನ್ ಅಲ್ಲ ಮೇಡಮ್? ಏನು ಹೇಳಿದ್ರು? ಹ್ಯಾಪಿ ಮ್ಯಾನ್ ಒಂದು ಶುಭ ಸಂಕೇತ ಅಂಥೇಳಿ ಇಲ್ಲಿ ಇಟ್ಟಿರೋದೆ. ಆ್ಯಕ್ಚುಲಿ ನಮ್ಮ ಮನೆ ಮೋಸ್ಟ್ಲಿ ಪ್ರಾಕ್ಟಿಕಲಿ ಯೂಸಿಗೆ ನಾವು ಕಟ್ಟಿದ್ದೀವಿ. ಇದರಲ್ಲಿ ವಿಶೇಷವಾಗಿ ನಮಗೆ ಏನು ಬೇಕಾಗಿತ್ತು ಅಂದರೆ, ನಮ್ಮ ಫಾದರ್ ಅವ್ರಿಗೆ ಭೇಟಿ ಆಗಕ್ಕೆ ಡೈಲಿ ತುಂಬ ಜನ ಬರ್ತಾರೆ. ಅಟ್ಲೀಸ್ಟ್ 300-400 ಪೀಪಲ್ ಡೈಲಿ ಬರ್ತಾನೆ ಇರ್ತಾರೆ ಮನೆಯಲ್ಲಿ. ಸೊ ನಾವು ಡಿಸೈನ್ ಮಾಡಿದ್ದು ತುಂಬ ಫಂಕ್ಷನಲ್ ಸ್ಪೇಸು. ಹಾಲ್ನಲ್ಲಿ ಇರೋಂಥ ಈ ಒಂದು ಫೋಟೋ ಅಂದರೆ ಒಂದು ದೈವಿಕ ಭಾವನೆ ಮೂಡುತ್ತೆ ಇಲ್ಲಿ. ಸಿದ್ದೇಶ್ವರ ಅಪ್ಪಾಜಿ, ಓಕೆ, ಆಮೇಲೆ ಅವ್ರ ಗುರುಗಳವರು ಮಲ್ಲಿಕಾರ್ಜುನಪ್ಪ, ಓಕೆ, ಇವರು ಬಸವೇಶ್ವರ, ಇಡೀ ನಮ್ಮ ಇದಕ್ಕೆ ಅವರು ಜನಾಂಗ ಜಗದ್ಗುರುಗಳು. ಗುರುಗಳು. ಓಕೆ, ಜಗದ್ಗುರುಗಳು. ಮನೆ ಗೃಹ ಪ್ರವೇಶ ಟೈಮಿಗೆ ಹಾಕಿರೋದು. ಓ, 23 ಇಯರ್ಸ್ ಆಯಿತು. ಸೊ 23 ಇಯರ್ಸಿಂದಲೂ ಕೂಡ ಬಹಳಷ್ಟು ಜನಕ್ಕೆ ಒಂದು ರೀತಿಯಾದಂಥ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವ ರೀತಿಯಾದಂಥ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಸಂಪ್ರದಾಯ, ನೀವು ಫ್ಯಾಮಿಲಿ? ಇಲ್ಲೆಲ್ಲ ಬುದ್ಧಿನ ಸ್ಟ್ಯಾಚ್ಯೂ ಹಾಕಿದ್ದೀವಲ್ಲ, ಇದೆಲ್ಲ ಬುದ್ಧಿನ ಲೈಫ್ ಸ್ಟೋರಿ ಹೇಳುತ್ತೆ. ಇದು ಅಂದ್ರೆ ಹೆಂಗೆ ಮಿಸ್ರಿ ಆಫ್ ದ ವರ್ಲ್ಡ್ ಆ ಕಿಟಕಿಯಲ್ಲಿ ನೋಡಿಬಿಟ್ಟು ಅಲ್ಲಿ ಎನ್ಲೈಟ್ಮೆಂಟ್ ಆಗಿದೆ, ಅಲ್ಲಿ ದೀಪ ತೋರಿಸಿದ್ದಾರೆ ನೋಡಿ, ಈ ಥರ ಬುದ್ಧಿಯಿಂದ. ಅಲ್ಲಿ ಅವರು ಇದು ಭಿಕ್ಷಾಪಾತ್ರೆ ಅದು ಇರುತ್ತಲ್ಲ ಅವ್ರದ್ದು, ಅಂದರೆ ಹೇಗೆ ಫುಡ್ಡಿಗೋಸ್ಕರ ಜನ ಪರದಾಡ್ತಾರೆ ಅಂತ ನೋಡಿ, ಅವರೆಲ್ಲ ಸಫರಿಂಗ್ಸ್ ನೋಡಿ ಬುದ್ಧ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಆದರು ಅಂತ ಪೇಂಟಿಂಗ್ಸ್ ಇದು. ಸೊ ಇದೊಂದು ಫೋಟೋ ಬಹಳನೇ ಅಟ್ರಾಕ್ಟಿವ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದು ಬಂದ ತಕ್ಷಣ ನನಗೆ ಬಹಳನೇ ಇಷ್ಟ ಆಯಿತು ಈ ಫೋಟೋ. ನೀವು ಕೂಡ ಬಹಳ ಮುದ್ದಾಗಿದ್ದೀರಾ, ಒಂಥರ ಇದು ನಿಮ್ಮ ಉತ್ತರ ಕರ್ನಾಟಕದ ಶೈಲಿನಲ್ಲಿ ಇರ್ತಕ್ಕಂಥ ಫೋಟೋ. ಸೊ ಯಾವಾಗ ತೆಗೆದಿದ್ದು ಮೇಡಮ್ ಈ ಫೋಟೋ? ದಸರಾ ಅಲ್ಲಿ ನಾನು ಈ ಥರ ನಾವು ರೆಡಿ ಆಗಿದ್ದೇವೆ. ಅದು ಆದಮೇಲೆ ಇವೆಲ್ಲ ಮಕ್ಕಳೆಲ್ಲ ಒಂದೊಂದು ಇದು ಒಬ್ರು ಗಿಫ್ಟ್ ಕೊಟ್ಟಿದ್ದಾರೆ ಭಾಗ್ಯವಡಿಯವರು, ನಾನು ಬೇಕಾದ ದೀಪಶ್ರೀ ಅಂತ. ನನ್ನ ಮ್ಯಾರೇಜ್ ಆ್ಯನಿವರ್ಸರಿಗೆ ಇದೆಲ್ಲ ಫೋಟೋ ಅಟ್ಯಾಚ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟೆಲ್ಲ ಫೋಟೋ ಇದಾವೆ ಗಿಫ್ಟ್ ಬಂದಿರೋದು, ನಾನು ಯಾವುದೂ ಮಾಡಿಸಿಲ್ಲ. ಸೊ ಹಾಲ್ನಿಂದ ನಾವು ಇವಾಗ ಎಲ್ಲಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಮೇಡಮ್? ಡೈನಿಂಗ್ ರೂಮ್. ಜಾಸ್ತಿ ನಮ್ಮ ಮನೆಯಲ್ಲಿ ಸ್ವಲ್ಪ ಫುಡ್ಡಿ ನಾವೆಲ್ಲ ಹೀಗೆ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿ ಅದು ಇದು ಅಂತ ಹೇಳ್ತಾ ಇದ್ದಾರೆ ಮಕ್ಕಳು, ಪ್ರೋಟೀನ್ ಅದು ಇದು ಅಂತ. ನಮ್ಮ ಮನೆಯಲ್ಲಿ ಬೆಳಗಾದ್ರೆ ಕಿಚನ್ನಿಗೆ ರೆಸ್ಟೇ ಇರಲಿಲ್ಲ ಮುಂಚೆ. ಓಕೆ, ಈಗ ಸ್ವಲ್ಪ ಚೇಂಜ್ ಆಗಿದ್ದೀವಿ. ಓಕೆ, ಸಂಪ್ರದಾಯ ನೀವು ಹೇಗೆ ಫುಡ್ ವಿಚಾರದಲ್ಲಿ? ಆ್ಯಕ್ಚುಲಿ ನಾನು ಜಾಸ್ತಿ ಇವಾಗ ತುಂಬ ಲೈಕ್ ನ್ಯೂಟ್ರಿಷಿಯಸ್ ಫುಡ್ ತಿಂತೀನಿ. ಸೊ ಐ ಈಟ್ ಅ ಲಾಟ್ ಆಫ್ ಪನೀರ್ ಆ್ಯಂಡ್ ಎಗ್ಸ್ ಅದೆಲ್ಲ ತಿಂತೀವಿ. ಎಗ್ಸು ಮಾಡಲ್ಲ ಮನೆಯಲ್ಲಿ, ಸೊ ಹೊರಗಡೆನೇ ನಾನು ಬಾಯ್ಲ್ಡ್ ಎಗ್ ತಿಂದು ಬರ್ತೀನಿ. ಸಪ್ರೇಟ್ ಔಟ್ ಕಿಚನ್ ಇದೆ. ಮನೆಯಲ್ಲಿ ನಮ್ಮ ಅಮ್ಮ ಅವರು ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಅನ್ನ ಮುಗಿಯೋದಿಲ್ಲ ಒಟ್ಟಿ ಮನೆಯಲ್ಲಿ ಅಂತ. ನಾವು ಡೈಲಿ ಅಡುಗೆ ಮಾಡಿದ್ರೂ ಅಥವಾ ಮಾಡಿದ್ದಿಲ್ಲ ಅಂದ್ರೂ ಯಾರಾದರೂ ಒಬ್ಬರು ಏನಾದರೂ ಒಂದು ತಂದು ಕೊಡ್ತಾರೆ, ಸ್ವೀಟ್ಸ್ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಅವ್ರ ತೋಟದಿಂದ ಅವ್ರ ಕಾಯಿಪಲ್ಲೆ ಬೆಳ್ಕೊಂಡು ಬಂದು ತಂದು ಕೊಟ್ಟಿರ್ತಾರೆ. ಯಾರಾದರೂ ಒಬ್ಬರು ಯಾವಾಗಲೂ ಏನಾದರೂ ಒಂದು ತರ್ತಾನೆ ಇರ್ತಾರೆ. ಮತ್ತು ಇನ್ನೊಂದು ವಿಶೇಷ ಏನಿದೆ, ಅಡುಗೆ ಹೊಟ್ಟೆ ಆಗೋದೇ ಇಲ್ಲ, ಲೈಕ್ ಕಮ್ಮಿ ಯಾವಾಗಲೂ ಬೀಳೋದಿಲ್ಲ ಅಡುಗೆ. ಸ್ವಲ್ಪ ಮಾಡಿದ್ರೂ ಜಾಸ್ತಿ ಮಾಡಿದ್ರೂ ಎಷ್ಟು ಗೆಸ್ಟ್ ಬಂದ್ರೂ ಆರಾಮಾಗಿ ತಿನ್ಕೋತ ಹೋಗ್ಬೋದು. ಅದೇ ಒಂದು ಯುನೀಕ್ ಐ ಥಿಂಕ್ ನಮ್ಮ ಕಿಚನ್ ಬಗ್ಗೆ ಸ್ಪೆಷಾಲಿಟಿ ಇದೆ ಅಂದರೆ.
ಸೊ ಊಟ ಇಲ್ಲಿ ಮಾಡೋದು ಅಂದರೆ ಫುಡ್ ಕುಕ್ ಆಗೋದು ಎದುರುಗಡೆನೇ. ಕಿಚನ್ ಕೂಡ ನೋಡೋಣ. ಏನಂದರೆ ಕಿಚನ್ ಅಂತ ಅಂದರೆ ಹೆಣ್ಮಕ್ಳು ಸಾಮ್ರಾಜ್ಯ. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಮೇಡಮ್, ಕ್ಲೋಸ್ಡ್ ಕಿಚನ್ ಇದೆ. ಆ್ಯಕ್ಚುಲಿ ಕ್ಲೋಸ್ಡ್ ಕಿಚನ್ ವಾಸ್ತು ಪ್ರಕಾರ ತುಂಬ ಒಳ್ಳೇದು ಅಂತಾರೆ. ಆ ನಿಟ್ಟಿನಲ್ಲಿ ಹಾಕ್ಸಿರೋದ ನೀವು ಬಾಗಿಲೆಲ್ಲ, ಡೋರು ಮತ್ತು ವಾಸ್ತು? ಮುಂಚೆ ಆ ಥರ ಓಪನ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಓಕೆ. ನಾವು ಕಟ್ಟಿದಾಗ ಇದೇ ಥರ ಇತ್ತು. ಇದೆಲ್ಲ ಓಲ್ಡ್ ಕಾನ್ಸೆಪ್ಟು. ಮುಂಚೆ ಹಿಡಿದೆ ನಾವು ಇದೇ ಥರ ಭರಣೆಗಳು ಯೂಸ್ ಮಾಡೋದು, ಗಡಿಗೆಯಲ್ಲಿ ಹೆಪ್ಪು ಹಾಕೋದು. ಇನ್ನೂ ಕೂಡ ನಾವು ಇದು ಇಡ್ಲಿ ಒಲಿ ಅಂತಂತಾರಲ್ಲ, ಅದನ್ನು ಮಾಡಿದ್ದೇವ. ಇನ್ನೊಂದು ಕಿಚನ್ ಇದೆ ಹೊರಗಡೆ, ಈಗ ಮಾಡಿಸಿದ್ದೀನಿ ಈಗ. ಎಲ್ಲ ಹೊಸ ಕಾನ್ಸೆಪ್ಟ್ ಅಲ್ಲಿ ಅಳವಡಿಸ್ಲಿಕ್ಕೆ ಇದ್ದೇನೆ. ಓಕೆ. ಸೊ ಕಿಚನ್ ಪಕ್ಕದಲ್ಲೇ ಇದೆ ನಿಮ್ಮ ಅಚ್ಚುಮೆಚ್ಚಿನ ಜಾಗ ಅಂತ ಅನಿಸುತ್ತೆ. ಸೊ ಅಲ್ಲಿಗೆ ಎಂಟ್ರಿ ನಮ್ಮದು. ಸೊ ಸಂಪ್ರದಾಯ ಆಗಲೇ ಸರ್ ಹೇಳ್ತಾ ಇದ್ರು, ದೇವ್ರನ್ನ ಬಿಡೋದಿಲ್ಲ, ಸ್ವಲ್ಪ ಫ್ರೀ ಕೊಡೋದಿಲ್ಲ ಮೇಡಮ್ ಅಂತ ಅಂದ್ಬಿಟ್ಟು. ಸೊ ಹೇಗಿರುತ್ತೆ ಅಮ್ಮನ ದಿನಚರಿ ದೇವ್ರ ಮನೆಯಲ್ಲಿ? ಅಮ್ಮಂದು ದಿನಚರ ತುಂಬಾ ಜಾಸ್ತಿ ಇದೆ ಆ್ಯಕ್ಚುಲಿ. ಯಾವುದು ಒಂದು ದೇವ್ರು ಇಲ್ಲ ಅಂತಿಲ್ಲ ನಮ್ಮ ದೇವ್ರ ಮನೆಯಲ್ಲಿ. ಚಿಕ್ಕ ಸೈಜಿಂದ ತುಂಬ ದೊಡ್ಡ ಸೈಜಿಗೂ ಇದೆ, ಮತ್ತು ಇನ್ನೂ ಆರ್ಡರ್ ಹಾಕಿದ್ದಾರೆ, ಬರ್ತಾ ಇದೆ ಹಾಗೆ. ಮನೆ ದೇವರು ಯಾರು ಮೇಡಮ್? ಮನೆ ದೇವರು ವೀರಭದ್ರೇಶ್ವರ. ಓಕೆ. ಆಮೇಲೆ ಹೆಣ್ಣು ದೇವ್ರು ಅಂತಂದ್ರೆ ತುಳಜಾಪುರ ಅಂಬಾಭವಾನಿ. ಓ, ಓಕೆ. ಹೋಗ್ತಾ ಇರ್ತೀರಾ ದೇವಸ್ಥಾನಗಳಿಗೆ? ಒಂದು ಯಾವಾಗಲೂ ಒಂದು ಸರಿ ಹೋಗ್ತೀವಿ. 3 months 1 yearನಲ್ಲಿ ಒನ್ಸ್ ಟ್ವೈಸ್. ಓಕೆ. ಸೊ ಅಮ್ಮನವರ ಶ್ರೀಚಕ್ರ ಕೂಡ ಇಟ್ಟಿದ್ದೀರಾ? ಹಾಂ, ಶ್ರೀಚಕ್ರ ಇಲ್ಲೊಬ್ಬರು ಅಮೇರಿಕಾಲಿಂದ ಬಂದಿದ್ದಾರೆ. ಅವರು ಬಹಳ ಇಂಜಿನಿಯರಿಂಗ್ ಎಲ್ಲ ಓದ್ಕೊಂಡ್ಬಿಟ್ಟು ಈ ಶ್ರೀಚಕ್ರ ಸ್ಟಡಿ ಮಾಡಿದ್ದಾರೆ. ಅದಕ್ಕೆ ಶ್ರೀ ವಿದ್ಯಾ ಅಂತ ಕರೀತಾರೆ. ಅದಕ್ಕೆ ಕ್ಲಾಸ್ ತೊಗೊಂಡಿದ್ದೆ ನಾನು 7 days. ಅವರು ನನಗೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಸೊ ಫಸ್ಟ್ ಫ್ಲೋರಿಗೆ ಬಂದರೆ ಇಲ್ಲೊಂದು ದೊಡ್ಡ ವಿಶಾಲವಾದಂತಹ ಮತ್ತೊಂದು ಲಿವಿಂಗ್ ಏರಿಯಾ ಇದೆ. ಆ್ಯಕ್ಚುಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇದೇ ಹಾಲಲ್ಲಿ. ಬೆಳಗ್ಗೆ ನಮ್ಮ ಫಾದರ್ ಅವರು ಬ್ರೇಕ್ಫಾಸ್ಟ್ ಇಲ್ಲೇ ಮಾಡ್ತಾರೆ, ಊಟ ಇಲ್ಲೇ ಮಾಡ್ತಾರೆ ಡೈರೆಕ್ಟ್ಲಿ ಹೋಗಿದ್ದ ಮುಂಚೆ. ಮತ್ತು ಫಸ್ಟ್ ನಮಸ್ಕಾರ ಮಾಡೋದು ನಮ್ಮ ಅಜ್ಜನ ಫೋಟೋಗೆ. ಅದು ಆದಮೇಲೆ ಇಲ್ಲಿ ಇಫ್ ಯು ಗೆಟ್ ಸಮ್ ಟೈಮ್ 10-15 minutes ನಮ್ಮ ಜೊತೆ ಮಾತಾಡ್ತಾ he continues from here. ಓಕೆ. ಅಜ್ಜನ ಫೋಟೋನ ಹಾಲ್ನಲ್ಲೇ ಹಾಕೊಂಡಿದ್ದಾರೆ ಸರ್ ಕೂಡ. ಸೊ ಇಲ್ಲಿ ನೀವು ಜಾಸ್ತಿ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ತೀರಿ. ಯಾವ ಥರ ಫನ್ ಮೂಮೆಂಟ್ಸ್ ಏನಾದ್ರು ಆಗ್ತಾ ಇರುತ್ತಾ ಅಪ್ಪನ ಜೊತೆನಲ್ಲಿ? ಆ್ಯಕ್ಚುಲಿ ಯಾವಾಗಲೂ ಫನ್ ಮೂಮೆಂಟ್ಸೇ ಇರುತ್ತೆ ಅಪ್ಪನ ಜೊತೆ. ಯಾವಾಗಲೂ ಲರ್ನಿಂಗ್ ಮೂಮೆಂಟ್ಸ್. ಫನ್ ಇರಲಿಲ್ಲ ಅಂದ್ರೂ ಏನಾದರೂ ಒಂದು ಕಲಿತಾನೆ ಇರ್ತೀವಿ, ಮಾತಾಡ್ತಾನೆ ಇರ್ತೀವಿ. ಇನ್ನೊಂದು ವಿಶೇಷ ಏನಂದರೆ, ನಮಗೇನಾದರೂ ಗೊತ್ತಿತ್ತಂದರೆ ಅವರು ತುಂಬ ಕೀನಾಗಿ ಕೇಳ್ತಾರೆ, ಯಾರಿಗೂ ಕೀಳಾಗಿ ನೋಡಲ್ಲ. ಆ್ಯಂಡ್ ಮತ್ತು ಐ ಥಿಂಕ್ ಜನರಲಿ ಫ್ಯಾಮ್ಲಿ ಮತ್ತು ನಮ್ಮ ಫ್ಯಾಮ್ಲಿ ಸ್ಪೆಂಡಿಂಗ್ ಟೈಮ್. ಸೊ ನಮ್ಮ ಎಕ್ಸ್ಟೆನ್ಷನ್ ಫ್ಯಾಮ್ಲಿ ಎಲ್ಲ, ನಮ್ಮ ಕಸಿನ್ಸು, ನಮ್ಮ ಅಂಕಲ್ಸ್ ಎಲ್ಲರೂ ಇದ್ದರು. ದಿಸ್ ಇಸ್ ಇನ್ ದಿ ಎಂಡ್ ಆಫ್ ದ ಫಂಕ್ಷನ್ ಆ್ಯಕ್ಚುಲಿ. ಇದು ಅರೌಂಡ್ 75,000 ಪೀಪಲ್ ಬಂದಿದ್ದರು. ಪಬ್ಲಿಕ್ ರಿಸೆಪ್ಷನ್ ಇತ್ತು ಇದ್ದಿದ್ದು. ಎಲ್ಲ ನಮ್ಮ ಫಾದರ್ ಅವ್ರು ಎಲ್ಲ ಮತಕ್ಷೇತ್ರ 3 ಮತಕ್ಷೇತ್ರ ಜನ ಬಂದಿದ್ದರು. ಮೇಡಮ್, ಈ ದೊಡ್ಡ ಕನ್ನಡಿ ಇಲ್ಲಿ ಹಾಲ್ನಲ್ಲಿ ಹಾಕಿರೋದ್ರ ವಿಶೇಷ ಏನಾದ್ರು ಇದೆಯಾ? ವಾಸ್ತು ಪ್ರಕಾರ ಏನಾದ್ರು ಆ ಥರ ಏನಾದ್ರು ಇದೆಯಾ? ಇಲ್ಲ, ವಾಸ್ತು ಏನಿಲ್ಲ. ನಮ್ಮ ಫಾದರ್ ಅವ್ರಿಗೆ ಡೈಲಿ ಅವ್ರು ಬ್ಯೂಟಿ ಕಾನ್ಷಿಯಸ್ ಇದ್ದಾರೆ ಆ್ಯಕ್ಚುಲಿ. ಓಕೆ. ಸೊ ಅವ್ರಿಗೆ ಡೈಲಿ ಬಂದು ಒಂದು ಸತಿ ಹೋಗಿದ್ದ ಮುಂಚೆ ಇಲ್ಲಿ ಬಂದು ಅವ್ರ ಕೂದಲ ಎಲ್ಲ ಸೆಟ್ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ. ಸೊ ಇಲ್ಲಿ ಬಹಳಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳಿದ್ರಿ. ಇಲ್ಲೇ ಪಕ್ಕದಲ್ಲೇ ಬೆಡ್ರೂಮ್ ಇದೆ. ಸೊ ಮೇಡಮ್, ಬೆಡ್ರೂಮ್ನ ನೋಡೋಣ ಹೇಗಿದೆ, ಯಾವ ಥರ ಅವರು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಮೆಮೊರೀಸ್ ಏನಿದೆ ಅಂತ. ಫಸ್ಟ್ ಫ್ಲೋರಲ್ಲಿ ಲಿವಿಂಗ್ ಏರಿಯಾ ಪಕ್ಕದಲ್ಲೇ ನಮ್ಮ ಬೆಡ್ರೂಮು. ಇದರಲ್ಲಿ ಏನು ವಿಶೇಷ ಅಂದ್ರೆ, ಗಾಳಿ ಬೆಳಕು ಸರಿಯಾಗಿ ಬರೋಂಗೆ ಇಲ್ಲೊಂದು ವರಾಂಡ ಕೊಟ್ಟಿದ್ದೀವಿ. ಈವ್ನಿಂಗ್ ಇಲ್ಲಿ ಟೀ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇಡೀ ತೋಟ ಎಲ್ಲ ನೋಡ್ಬೋದು. ನಿಮ್ಮಿಬ್ಬರ ಲೈಫ್ನ ಬಹಳಷ್ಟು ಮೆಮೊರೀಸ್ ನನ್ನ ಸುತ್ತ ಇದೆ ಅಂತ ಅನಿಸ್ತಿದೆ. ಸೊ ಇದು ಬಹಳನೇ ಸೆಳೀತಾ ಇದೆ ಈ ಫೋಟೋ. ಸೊ ಯಾವಾಗ ತೆಗೆದಿದ್ದು ಮೇಡಮ್? ಗೋಲ್ ಗುಂಬಸ್ ಗೋಲ್ ಗುಂಬಸ್ ಹಿಂದೆ ಏನೋ ಫಸ್ಟಿಗೆ ಆವಾಗ ನೋಡ್ಲಿಕ್ಕೆ ಹೋಗಿದ್ದೇವೆ, ಆವಾಗ ತೆಗೆಸ್ಕೊಂಡೆವು. ಸೊ ಈ ಫೋಟೋ ಯಾವಾಗ ತೆಗೆಸಿದ್ದು ಮೇಡಮ್? ಇದರ ಹಿಂದೆ ಇರೋವಂಥ ನೆನಪನ್ನ ಹಂಚ್ಕೊಳ್ಬೋದಾ? ಇದು ಒಂದು ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೆ, ಒಂದು ಚಿಕ್ಕ ಫಂಕ್ಷನ್ ಮನೆಯಲ್ಲೇ. ಓ, ನೈಸ್. ಆವಾಗ ಫೋಟೋ ತೆಗೆದಿದ್ದು ಯಾರೋ ನಮ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ತೆಗೆದಿದ್ದು ತಾವಕ್ಕೆ. ಈ ಫೋಟೋ ಮಗಳದು ಮದುವೆದು ಅಂತ ಅನ್ಸುತ್ತೆ. ಎಂಗೇಜ್ಮೆಂಟ್ ಅವಳದು. ಓಕೆ. ಎಲ್ಲಿ ನಡೆದಿತ್ತು ಎಂಗೇಜ್ಮೆಂಟು? ಇಲ್ಲೇ ಬಿಜಾಪುರಲ್ಲಿ ಸ್ಫೂರ್ತಿ ಅಂತ ರೆಸಾರ್ಟ್ ಇದೆ, ರೆಸಾರ್ಟಲ್ಲಿ ಮಾಡಿದ್ದು. ಅವ್ರದ್ದು ಒಂದು ನೆನಪು ಬರಲಿ ಅಂತ ಒಂದು ಮಾಡಿಸಿಟ್ಕೊಂಡಿದ್ದೀನಿ ನಾನು ಚಿಕ್ಕ. ಅವ್ನು ಭಾಳ ಚಿಕ್ಕ ಮಗ ಅಲ್ಲ, ಅವ್ನು ಪೆಟ್ ಮಗ. ಓಕೆ. ಒಳ್ಳೆ ಜಾಕಿ ಚಾನ್ಸ್ ಇದ್ದಾರೆ ಇಲ್ಲಿ.
ಮೊನ್ನೆ ಇದನ್ನು ಸಿಕ್ತು ಓಲ್ಡ್ ತುಂಬಾ ಸ್ಟೈಲಿಶ್ ಆಗಿದೆ ಈ ಫೋಟೋ. ಓಲ್ಡ್ ಫೋಟೋ ಇದು ಸೇರ್ತದಂತ ಕಟ್ ಹಾಕ್ಸಿದ್ದೀನಿ. ಓಕೆ, ಸೊ ನನಗೆ ಏನನ್ನಿಸ್ತು ಅಂದರೆ ಆ ಎರಡು ಫೋಟೋದಲ್ಲೂ ನಿಮ್ಮಿಬ್ಬರನ್ನ ಎತ್ಕೊಂಡು ಮೆರೆಸ್ತಾ ಇರೋದನ್ನ ನೋಡಿದಾಗ ಸರ್, ಸೊ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಎಷ್ಟು ಖುಷಿ ಇತ್ತು, ಎಷ್ಟು ಆಸೆ ಇತ್ತು ಅಂತ ಅನಿಸುತ್ತೆ. ಅದನ್ನ ಹೀಗೆ ಈಗಲೂ ಕೂಡ ಕಂಟಿನ್ಯೂ ಆಗಿ ಮಾಡ್ಕೊ ಬಂದಿದ್ದಾರಲ್ಲ? ಎಸ್ ಡೆಫಿನೆಟ್ಲಿ. ಐ ಥಿಂಕ್ ರಾಜಕೀಯಲ್ಲಿ ತುಂಬ ರೇರ್ ನಿಮ್ಮ ಹೆಣ್ಮಗಳಿಗೆ ಎನ್ಕರೇಜ್ ಮಾಡೋದು, ನಿಮ್ಮ ಡಾಟರಿಗೆ ಇಷ್ಟು ಎನ್ಕರೇಜ್ ಮಾಡೋದು. ಐ ಥಿಂಕ್ ನಮ್ಮ ಫಾದರ್ ಅವರು ಹೇಳಲ್ಲ, ಬಟ್ ತುಂಬ ವಿಶ್ವಾಸ ಇಟ್ಟಿದ್ದಾರೆ ನಮ್ಮ ಅಕ್ಕನ ಮೇಲೇನು ಮತ್ತು ನನ್ನ ಮೇಲೇನು. ಸೊ ಒಂದು ಸಣ್ಣ ಫನ್ ಗೇಮನ್ನು ಪ್ಲ್ಯಾನ್ ಮಾಡಿದ್ದೀವಿ. ಆ ಫನ್ ಗೇಮ್ನಲ್ಲಿ ಇಡೀ ಕುಟುಂಬ ಸೇರಿ ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾರೆ ಅಂತ ನೋಡೋಣ. ಒಂದು ಸಣ್ಣ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್ ಟು ಹೋಮ್ ಮಿನಿಸ್ಟರ್. ಸದ್ಯ ಇದೀಗ ಫ್ಯಾಮಿಲಿ ಪೂರ್ತಿ ಸೇರಿ ಮಜಾ ಮಾಡೋ ಟೈಮು. ಒಂದು ಸಣ್ಣ ಫನ್ ಗೇಮ್ನ ಆಡ್ತಾ ಅವರ ಮೂಡನ್ನು ಬೇರೆ ಕಡೆ ತೊಗೊಂಡೋಗೋದು. ಯಾವಾಗಲೂ ರಾಜಕೀಯದ ಜಂಜಾಟಗಳ ನಡುವೆನೇ ಇರ್ತಾರೆ ನಮ್ಮ ಮಿನಿಸ್ಟ್ರು. ಅವರ ಒಂದಷ್ಟು ಜಂಜಾಟಗಳು ಹೋಮ್ ಮಿನಿಸ್ಟ್ರಿಗೂ ಕೂಡ ಟ್ರಾನ್ಸ್ಫರ್ ಆಗಿರುತ್ತೆ. ಅದನ್ನೆಲ್ಲವನ್ನು ಮರೆಸೋವಂಥ ಟೈಮ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಂದು ಸೆಟಪ್ನ ಇಲ್ಲಿ ಮಾಡಿದ್ದೀವಿ. ಸರ್ ಸ್ಪೋರ್ಟ್ಸ್ ಮ್ಯಾನ್ ಕೂಡ, ಸೊ ಹಾಗಾಗಿ ಇದೆಲ್ಲ ಅವರಿಗೆ ಈಸಿಯಾಗಿ ಹಿಂಗೆ ನೀರು ಕುಡ್ದಂಗೆ ಆಗ್ಬಿಡುತ್ತೆ. ಮೇಡಮ್, ಸರ್ನ ಸೋಲಿಸ್ತೀರಾ ಇವತ್ತು ಈ ಆಟದಲ್ಲಿ? ಟ್ರೈ ಮಾಡ್ತಾ ಇದ್ದೇವೆ, ಏನಾಗುತ್ತೆ ಗೊತ್ತಿಲ್ಲ. ಓಕೆ, ಸೊ ಈಗ ಸಂಪ್ರದಾ ಮಿನಿಸ್ಟ್ರಿಗೆ ಸಪೋರ್ಟ್ ಮಾಡ್ತಾರೆ, ಹಾಗೆಯೇ ಸತ್ಯಜಿತ್ ಹೋಮ್ ಮಿನಿಸ್ಟ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾರು ಗೆಲ್ತಾರೆ ನೋಡೋಣ. ಸೊ ನಿಮ್ಮ ಟೈಮ್ ಸ್ಟಾರ್ಟ್ಸ್ ನೌ. ಅದು ನಮ್ಗೆ ಗೊತ್ತಿಲ್ಲ. ಅದು ಚೀಟಿಂಗ್ ಇದು ಅಲ್ಲ, ನಿಜವಾದ ಮಿನಿಸ್ಟರ್ಶಿಪ್ ಬಿಟ್ಟು ಕೊಟ್ಟಂಗೆ ಮಾಡತ್ತಾರ ಅವರು. ಆಟನ ಕೆಲವೇ ಸೆಕೆಂಡ್ಗಳಲ್ಲಿ ಮೇಡಮ್ ಮುಗಿಸಿದ್ರು ಕೂಡ ಚೇರ್ ಹೆಂಗಿಡಬೇಕು ಅಂತ ಮಾತ್ರ ರಾಜಕೀಯ ವ್ಯಕ್ತಿಗಳಿಗೆ, ಪೊಲಿಟಿಷಿಯನ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಗೊತ್ತು. ಸೊ ಸರ್ ಚೇರ್ನ ಹಿಡಿದು ಈ ಆಟನ ಗೆದ್ದಿದ್ದಾರೆ. ಓಕೆ, ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಸೊ ಆಟನ ಸೋತಿರೋ ಅಂತ ಬೇಜಾರ್ನಲ್ಲಿ ಮೇಡಮ್ ಇದ್ದಾರೆ. ಅದಕ್ಕೆ ಮೇಡಮ್ಗೆ ಈ ಹೂವನ್ನ ಮುಡಿಸಿ. ಎಸ್ ವೀಕ್ಷಕರೇ, ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೋಸ್ಕರ ಟೈಮ್ ಕೊಟ್ಟು ಶಿವಾನಂದ ಪಾಟೀಲ್ರು ಇಡೀ ಕುಟುಂಬದ ಜೊತೆ ತಮ್ಮ ಮನಸ್ಸು ಬಿಚ್ಚಿ ಮಾತಾಡಿದ್ರು, ತಮ್ಮ ನೆನಪುಗಳನ್ನು ಕೆದಕಿದ್ರು, ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋದ್ರ ಜೊತೆಗೆ ಆಟ ಆಡಿ ನಲಿದ್ರು ಕೂಡ. ಮನೆ ಕಾರ್ಯಕ್ರಮ ಹೇಗನಿಸ್ತು ಅಂತ ಅವ್ರನ್ನ ಕೇಳೋಣ. ಸರ್, ಕಾರ್ಯಕ್ರಮ ಹೇಗನಿಸ್ತು? ಕಾರ್ಯಕ್ರಮ ಭಾಳ ಒಳ್ಳೆಯದಾಯಿತು. ಯಾಕೆಂದರೆ ನಾನು 10 ವರ್ಷದಲ್ಲಿ ಒಂದು ದಿವಸ ತೆಗಿಲಿಕ್ಕಾಗಿರಲಿಲ್ಲ. ಸುವರ್ಣ ಟಿ ವಿದವ್ರು ಬಂದು ನನ್ನನ್ನು ಮನೆಯಲ್ಲಿ ಕಟ್ಟಾಕಿ ಫ್ಯಾಮಿಲಿ ಜೊತೆ ಇರೋ ಹಾಗೆ ಮಾಡಿದರೆ ನಿಮಗೂ ಧನ್ಯವಾದ. ಹೋಮ್ ಮಿನಿಸ್ಟ್ರಿಗೆ ಹೇಗೆ ಅನ್ನಿಸ್ತಾ ಕೇಳೋಣ. ಹೋಮ್ ಮಿನಿಸ್ಟರ್ ಆಗಿರುವಂತಹ ಭಾಗ್ಯಶ್ರೀ ಅವರೇ ಏನು ಹೇಳ್ತೀರಾ ಕಾರ್ಯಕ್ರಮದ ಬಗ್ಗೆ? ಕೊನೆಯದಾಗಿ ಸರ್ ಬಗ್ಗೆ ಏನಾದ್ರು ಹೇಳೋದು ಉಳಿಕೆ ಇದ್ರೂ ಕೂಡ ಹೇಳಿ. ಇಲ್ಲ, ನಂಗೆ ಭಾಳ ಸಂತೋಷ ಅನ್ನಿಸ್ತು. ಯಾಕಂದ್ರೆ ಇವತ್ತು ಒಂದಿನ ನಮ್ಮ ಮನೆಯವ್ರು ಸಿಕ್ಕರಲ್ಲ ನಮ್ಮ ಜೊತೆ. ಓಕೆ, ಸೊ ಸರ್ ಬಗ್ಗೆ ಮತ್ತೆ ಸರ್ ಎಲ್ಲ ಪ್ರಾಪರ್ ಇದ್ದಾರೆ, ಚೆನ್ನಾಗಿದ್ದಾರೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಜನರಿಗೋಸ್ಕರ ವರ್ಕ್ ಮಾಡಲಿ, ಭಗವಂತ ಅವರಿಗೆ ಶಕ್ತಿ ಕೊಡಲಿ. ಓಕೆ, ಎಲ್ಲ ಊರ ಕೆಲಸ, ಜನರ ಕೆಲಸ ಜೊತೆ ಮಕ್ಕಳದು ಫ್ಯಾಮಿಲಿ ಎಲ್ಲ ನೋಡ್ಕೊಂಡು ಹೊಂಟಿದ್ದಾರೆ. ಭಗವಂತ ಅವ್ರ ಮ್ಯಾಗ ಸದಾ ಕಾಲ ಆಶೀರ್ವಾದ ಇಡಲಿ. ಓಕೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಹೇಳಿ. ಖಂಡಿತ ಮೇಡಮ್, ನಮ್ಮ ಪ್ರೀತಿ ವಿಶ್ವಾಸ, ಜನರ ಪ್ರೀತಿ ವಿಶ್ವಾಸ ಸದಾಕಾಲ ನಿಮ್ಮ ಫ್ಯಾಮಿಲಿ ಮೇಲೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆಯ ಸಮಯನ ನಮಗೋಸ್ಕರ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.